ಗುಡ್ ಮಾರ್ನಿಂಗ್ ಸರ್. ನನ್ಗೊಂದು ಅನುಮಾನ ಸರ್. ಏನು? 2 ದಿನದ ಹಿಂದೆ ಒಂದು ಹೆಂಗ್ಸ್ ಬಂದು ನನ್ನ ಗಂಡ 3 ದಿನದಿಂದ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ಲಲ್ಲ ಸರ್? ಹೌದು. ಆ ವ್ಯಕ್ತಿ ಇವನೇ ಇರಬೇಕು ಅಂತ ಅನಿಸ್ತಾ ಇದೆ. ಹೇಗೆ? ಆಕೆ ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರ ಇವನ್ ಹಾಕಿರೋ ಜುಬ್ಬ, ಪೈಜಾಮ, ಕೊಲ್ಲಾಪುರಿ ಚಪ್ಪಲ್ಲು, ಕೊರಳಲ್ಲಿ ರುದ್ರಾಕ್ಷಿ ಮಣಿ, ಇದ್ ನೋಡಿದ್ರೆ ಅವನೇ ಇರಬೇಕು ಸರ್. ಓ ಮೈ ಗಾಡ್. ನೀವೊಂದು ಕೆಲಸ ಮಾಡಿ ಸರ್, ಈ ಬಾಡಿನ ಈಗಲೇ ಪಂಚನ ಮಾಡಿಸಿ ಆಮೇಲೆ ಹಣನ ಗವರ್ಮೆಂಟ್ ಹಾಸ್ಪಿಟಲ್ ಕಳಿಸಿ. ಇವನ್ ಹೆಂಡತಿಗೆ ಇನ್ಫಾರ್ಮ್ ಮಾಡಬೇಕು. ಓಕೆ? ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನಿವತ್ತು ವಾಕಿಂಗ್ ಬರಲೇ ಇಲ್ಲ? ಇವತ್ತು ನಾನು ಬೀಚ್ ಹತ್ರ ಹೋಗಿದ್ದೆ. ಓಹ್, ಹೇಗಿತ್ತು? ಓ ಮೈ ಗಾಡ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೀಚು. ನೀವು ಒಂದ್ಸಲಿ ನನ್ನ ಜೊತೆ ಬೀಚಿಗೆ ಬನ್ನಿ, ಯು ವಿಲ್ ಜಸ್ಟ್ ಎಂಜಾಯ್ ಇಟ್. ಬೈ ದ ವೇ, ನಿಮ್ ಮಾರ್ನಿಂಗ್ ವಾಕ್ ಹೇಗಿತ್ತು? ಫೈನ್, ತುಂಬಾ ಚೆನ್ನಾಗಿತ್ತು. ಬನ್ನಿ, ಕಾಫಿ ಕುಡಿತೀರಾ? ಬಟ್ ನೀವು ಹಾಸ್ಪಿಟಲ್ ಹೊರಟಾಗಿದೆ? ಹೌದು. ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ. ಪರವಾಗಿಲ್ಲ, ಇಲ್ಲೇ ಹತ್ರ ಇದೆಯಲ್ಲ. ಕಮ್ ಆನ್, ನಾನು ಆ ಕಡೆನೇ ಹೋಗ್ತಾ ಇರೋದು. ಬನ್ನಿ ಬನ್ನಿ ಬನ್ನಿ. ಓಕೆ, 1 ನಿಮಿಷ ಬ್ಯಾಗ್ ತಗೊಂಡ್ ಬರ್ತೀನಿ. ಬನ್ನಿ ಅಮ್ಮ. ನೋಡಮ್ಮ, ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಇವ್ರೇನಾದ್ರೂ ನಿಮ್ಗೆ ಸಂಬಂಧನ ಅಂತ ತೋರಿಸ್ಲಿಕ್ಕೆ ನಿಮ್ಮನ್ನು ಕರೆಸಿದೀವಿ. ಏನಾಯ್ತವ ಇದು? ಅಳ್ಬಾರ್ದು. ಏನ್ ಕೊಟ್ಟಿ? ಅಳ್ಬೇಡ. ಏನು? ನಾನ್ ಚಾಕ್ಲೇಟ್ ಕೊಡ್ತೀನಿ ನಿನ್ಗೆ. ಅಳ್ಬಾರ್ದು. ನಿನ್ ಚಾನಲ್. ನಿಮ್ಮಮ್ಮಗೆ ಏನಾಗಿಲ್ಲ, ಈಗ ಬರ್ತಾಳೆ ನಿಮ್ಮಮ್ಮ. ಏನ್ ಸ್ವಾಮಿ ಇದು? ದೇವ್ರು ನಮ್ಮಂತ ಬಡವರಿಗೆ ಯಾಕಿಂತ ಶಿಕ್ಷೆ ಕೊಡ್ತಾನೋ? ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ. ಇದೇನಾಯ್ತು, ಹೇಗಾಯ್ತು ನಮಗೂ ಗೊತ್ತಿಲ್ಲ. ಖಂಡಿತ ದ್ರೋಹಿಗಳನ್ನ ಪತ್ತೆ ಹಚ್ಚಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋ ಹಾಗೆ ಮಾಡೋದು ನಮ್ ಜವಾಬ್ದಾರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಸ್ಮಿತಾ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದಾರೆ ಅವರು? ಅವಳಿಗೆ ತುಂಬಾ ಶಾಕ್ ಆಗಿದೆ, ಬಟ್ ಶಿ ವಿಲ್ ಬಿ ಆಲ್ ರೈಟ್. ಡಾಕ್ಟರ್, ನನಗೆ ಅವಳ ಗಂಡನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅರ್ಜೆಂಟ್ ಬೇಕಲ್ಲ? ಖಂಡಿತ ರೆಡಿ ಮಾಡ್ತೀನಿ. ನೀವು ನನಗೆ ಬರೀ ಆನಂದ್ ಅಂತ ಕರಿಬಹುದು. ನೀವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ ಇನ್ಸ್ಪೆಕ್ಟರ್ ಆನಂದ್ ಅಂತ ಕರಿಬೇಕನ್ಸುತ್ತೆ. ಓಕೆ, ನಿಮ್ ಇಷ್ಟ. ನಿಮ್ ಕೈ ಕಾಯ ಹೇಗಿದೆ? ನೀವು ಪುನಃ ಡ್ರೆಸ್ಸಿಂಗ್ ಬರಲೇ ಇಲ್ಲ. ಡಾಕ್ಟರ್, ನೀವು ಆ ದಿನ ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿದ್ರಿ ಗೊತ್ತಾ? ನಿಮ್ಮ ಕೈ ಸ್ಪರ್ಶದಿಂದ ನನ್ನ ಪೂರ್ತಿ ಗಾಯ ಮಾಯವಾಗಿಬಿಟ್ಟಿದೆ. ಯು ಹ್ಯಾವ್ ಎ ಹೀಲಿಂಗ್ ಟಚ್. ಥ್ಯಾಂಕ್ ಯು ಮಿಸ್ಟರ್ ಆನಂದ್. ಇನ್ಸ್ಪೆಕ್ಟರ್, ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೇನೆ. ಓಕೆ ಡಾಕ್ಟರ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ ಸಾಯಂಕಾಲ ಅರ್ಜೆಂಟ್ ಬೇಕು. ಆಯ್ತು, ಸಾಯಂಕಾಲ ರೆಡಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಡಾಕ್ಟರ್.
ಇನ್ಸ್ಪೆಕ್ಟರ್ ಆನಂದ್ ಸಾಹೇಬ್ರು. ಸಾಹೇಬ್ರ, ನಾನು ಮಲ್ಲೇಶ. ಸಾಹೇಬ್ರ, ನೀವು ಆಸ್ಪತ್ರೆಗೆ ಸಾಗಿಸಿದ ಹೆಣ ಆಕ್ಸಿಡೆಂಟ್ನಿಂದ ಸತ್ತಿದ್ದಲ್ಲ. ಅದ್ರ ಬಗ್ಗೆ ನಿಮಗೆ ಹೇಳಬೇಕಾಗಿದೆ. ಆದರೆ ಈ ಕಾಗದದಲ್ಲಿ ಎಲ್ಲ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾನು ಸಾಯಂಕಾಲ ಹೈವೇ ಮೇಲಿನ ಸಿಟಿ ಲೈಟ್ ಹೋಟೆಲ್ ಹತ್ರ ನಿಮ್ಮನ್ನು ಕಾಯ್ತೇನೆ. ಅಲ್ಲಿ ಎಲ್ಲ ಹೇಳ್ತೇನೆ. ತಪ್ಪಿಸ್ಬಿಡ್ರಿ ಸಾಹೇಬ್ರ. Hello, police control room. I'm Inspector Anand speaking here. Over. Highway number 4, next to City Light Hotel. Madam. Smita. Smita. Here. Nut. ನೋಯಿಸ್ತದ ಸ್ವಲ್ಪ ಹೊತ್ತು ತಡ್ಕೊಳ್ಳಿ.
ಇನ್ಸ್ಪೆಕ್ಟರ್, ನೀವು ಇವತ್ತು ಸರಿಯಾದ ಸಮಯಕ್ಕೆ ಬರ್ತೇ ಹೋಗಿದ್ರೆ ನನ್ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ. ನೀವು ನನ್ನ ಮಾನ ಕಾಪಾಡಿದ್ರಿ, ನಾನೆಂದೂ ಅದನ್ನ ಮರೆಯೋದಿಲ್ಲ. ಡಾಕ್ಟರ್, ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನ ಕರ್ತವ್ಯ ಮಾಡಿದನಷ್ಟೇ. ಯಾರು ಮುನಿಸ್ವಾಮಿ? ನಾನ್ ಮಾತಾಡೋದು. ಇನ್ಸ್ಪೆಕ್ಟರ್ ಆನಂದ್. ವೆಂಕಟೇಶ್ ಅಲ್ಲಿ? ಸರಿ, ಅವನು ಬಂದ್ರೆ ನಮ್ಮ ಡಾಕ್ಟರ್ ಮನೆ ಇದೆ ಅಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಮನೆ, ಅಲ್ಲಿ ಅವನು ಬಂದ್ರೆ ಬೇಗ ತಕ್ಷಣ ಇಲ್ಲಿ ಕಳಿಸ್ಕೊಡ್ಬೇಕು. ಆಯ್ತು. ಏನ್ ಡಾಕ್ಟರ್? ಇನ್ಸ್ಪೆಕ್ಟರ್, ಗಿರಿಧರನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅರ್ಜೆಂಟ್ ಆಗಿ ಬೇಕು ಅಂತ ಕೇಳಿದ್ರಲ್ಲ? ಹೌದು. ಎಸ್. ಈ ಬ್ಯಾಗ್ ನಲ್ಲಿ ಇತ್ತು, ಕಾಣಿಸ್ತಾನೆ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ? ಬಹುಶಃ ಅವರು ಅದಕ್ಕೋಸ್ಕರ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನನಗೆ ಮುಂಚೆ ಡೌಟ್ ಇತ್ತು ಡಾಕ್ಟರ್, ಅದಕ್ಕೋಸ್ಕರ ನಾನು ಜೀಪ್ ತಗೊಂಡು ಸ್ವತಃ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡೋಣ ಅಂತ ಹೊರಟಿದ್ದೆ. ಆಯ್ತು, ಫರ್ಗೆಟ್ ಅಬೌಟ್ ಇಟ್. ಬನ್ನಿ, ನೀವು ರೆಸ್ಟ್ ತಗೊಳ್ಳಿ. ಬನ್ನಿ ಪ್ಲೀಸ್. ಡಾಕ್ಟರ್, ನೀವು ಒಳಗೆ ಹೋಗಿ ಪ್ಲೀಸ್, ರೆಸ್ಟ್ ತಗೊಳ್ಳಿ. ಇನ್ಸ್ಪೆಕ್ಟರ್, ತುಂಬಾ ಚಳಿ ಇದೆ, ಬ್ಲಾಂಕೆಟ್ ಕೊಡ್ಲಾ? ಬೇಡ, ನಾನು ಇಲ್ಲೇ ಕೂತ್ಕೊಂಡು ಓದ್ತಾ ಇರ್ತೇನೆ. ನಮ್ಮ PC ಬರೋ ತನಕ ನೀವು ಹೋಗಿ ಪ್ಲೀಸ್. ಗುಡ್ ನೈಟ್. ಗುಡ್ ನೈಟ್. ಮುನಿಸ್ವಾಮಿ, ನಾ ಇನ್ಸ್ಪೆಕ್ಟರ್ ಆನಂದ್ ಮಾತಾಡೋದು. ವೆಂಕಟೇಶ್ ಬರ್ಲಿಲ್ವಾ? ಬಂದ್ರೆ ಬೇಗ ಕಳಿಸು. ಡಾಕ್ಟರ್ ಸ್ಮಿತಾ, ನಿಮಗೆ ನಿದ್ದೆ ಚೆನ್ನಾಗಿ ಬಂದಿತ್ತು ಅಂತ ತೋರುತ್ತೆ. ಫ್ಲಾಸ್ಕ್ನಲ್ಲಿ ಕಾಫಿ ಇದೆ, ಆಯಾಸ ಮಾಡ್ಕೊಳ್ಬೇಡಿ. ನಿಮಗೇನಾದ್ರೂ ಬೇಕಾದ್ರೆ ಫೋನ್ ಮಾಡಿ, ನಿಮಗೆ ಮತ್ತೆ ಭೇಟಿಯಾಗುತ್ತೇನೆ. ಆನಂದ್. ಗುಡ್ ಮಾರ್ನಿಂಗ್ ಡಾಕ್ಟರ್ ಸ್ಮಿತಾ. ಒಳಗ್ ಬರ್ಬೋದಾ? ಬನ್ನಿ. ಥ್ಯಾಂಕ್ ಯು. ಪ್ಲೀಸ್ ಕೂತ್ಕೊಳ್ಳಿ. ಯು ಆರ್ ಲುಕಿಂಗ್ ವೆರಿ ನೈಸ್. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನನ್ಗೋಸ್ಕರ ಕಾಫಿ ಮಾಡಿಟ್ಟಾಗಿದೆ, ಆದರೆ ಒಂದೇ ಕಪ್ ಇದೆಯಲ್ಲ. ಸಾರಿ, ಇನ್ನೊಂದು ತರ್ತೀನಿ. ಅರೆ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ, ನೀವು ತಂದೆ ಬಿಟ್ರಲ್ಲ. ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ನೀವು ತಗೊಳ್ಳಿ ಕಾಫಿ. ತೊಂದರೆ ಕೊಟ್ಟೆ ನಿಮ್ಗೆ. ಇವತ್ ಮಾರ್ನಿಂಗ್ ವಾಕ್ ಮಾಡಕ್ ಬರ್ಲಿಲ್ಲ? ನನ್ಗೆ ಇವತ್ತು ಯಾಕೋ ಮನ್ಸೇ ಇರ್ಲಿಲ್ಲ. ಯಾಕೆ? ಏನಾಯ್ತು? ಎನಿಥಿಂಗ್ ರಾಂಗ್? ಯಾಕೆ ಸ್ಮಿತಾ, ಹೇಳಿ, ಮಾತಾಡಿ. ನಿನ್ನೆ ರಾತ್ರಿ ನಾನು ಆಸ್ಪತ್ರೆಯಿಂದ ಮನೆಗೆ ಬರೋವಾಗ ನನ್ ಮೇಲೆ ಯಾರೋ 3-4 ಜನ ಅಟ್ಯಾಕ್ ಮಾಡಿದ್ರು. ಓ ಗಾಡ್, ಎಂಥ ಅನ್ಯಾಯ. ಆಮೇಲೆ? ಆದ್ರೆ ಇನ್ಸ್ಪೆಕ್ಟರ್ ಆನಂದ್ ಅದೇ ಹೊತ್ನಲ್ಲಿ ಅಲ್ಲಿಗೆ ಬಂದು ನನ್ ಸೇವ್ ಮಾಡಿದ್ರು. ವಾಹ್, ಆದ್ರೆ ನೀವು ರಾತ್ರಿ ಅಷ್ಟೊತ್ನಲ್ಲಿ ಯಾಕೆ ಮನೆಗೆ ಬರ್ತಾ ಇದ್ರಿ? ಹೆಂಗಸರೆಲ್ಲ ರಾತ್ರಿ ಎಲ್ಲ ಓಡಾಡಬಾರ್ದಪ್ಪ. ಇಲ್ಲ ಶ್ರೀಕಾಂತ್, ನಾನೊಂದು ಅರ್ಜೆಂಟ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡ್ಬೇಕಿತ್ತು. ಈ ಜನಕ್ಕೆ ಸತ್ ಮೇಲೆ ಇವೆಲ್ಲ ಯಾಕೆ ಬೇಕು ಅಂತ ನನಗಂತೂ ಅರ್ಥ ಆಗಿಲ್ಲ. ಸತ್ ಮೇಲೆ ತಲೆ ಕುಯ್ಯೋದು, ಹೊಟ್ಟೆ ಕುಯ್ಯೋದು, ಮೂಗ್ ಕುಯ್ಯೋದು ಇವೆಲ್ಲ ಯಾಕೆ ಬೇಕು? ಸತ್ ಮೇಲೆ ಮುಗಿತಪ್ಪ, ಫಿನಿಶ್, ಅಷ್ಟೇ. ನೀವು ಲೈಫ್ ಬಗ್ಗೆ ಎಷ್ಟೊಂದು ಹಗುರವಾಗಿ ಮಾತಾಡ್ತಿದ್ದೀರಾ ಶ್ರೀಕಾಂತ್. ನೀವು ಲೈಫ್ನ ತಿಳ್ಕೊಂಡಿರೋದು ಇಷ್ಟೇನಾ? ನಾನು ಹೇಳಿದ್ರ ಅರ್ಥ ಹಾಗಲ್ಲ. ಸಾರಿ ಸ್ಮಿತಾ, ನಾನು ಏನೇನೋ ಅನ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ನನ್ನಿಂದ ಏನಾದ್ರೂ ಸಹಾಯ ಬೇಕಾಗಿದ್ದರೆ ಪ್ಲೀಸ್ ಹೇಳಿ ಸ್ಮಿತಾ. ಥ್ಯಾಂಕ್ಸ್ ಶ್ರೀಕಾಂತ್. ಏನೇ ಆಗ್ಲಿ, ಆ ಹೊತ್ನಲ್ಲಿ ಇನ್ಸ್ಪೆಕ್ಟರ್ ಆನಂದ್ ಬಂದು ನಿಮಗೆ ಸಹಾಯ ಮಾಡಿದ್ರಲ್ಲ. ಹೌದು, ತುಂಬಾ ಸಹಾಯ ಮಾಡಿದ್ರು ಪಾಪ. ಎಷ್ಟು ವಿಚಿತ್ರ ನೋಡಿ. ಏನು?
ಇನ್ಸ್ಪೆಕ್ಟರ್ ಆನಂದ್ ನಿಮಗೆ ಸಹಾಯ ಮಾಡಿದ್ರು ಅಂದ್ರಿ, ಆದ್ರೆ ಇವತ್ತು ಅವ್ರ ಬಗ್ಗೆ ಪೇಪರ್ ಅಲ್ಲಿ ಏನೇನೋ ಬಂದಿದೆ. ಸ್ಟಾಪ್ ಇಟ್. ನನಗೆ ಕತೆ ಹೇಳಬೇಡಿ. ರೆಸ್ಪಾನ್ಸಿಬಿಲಿಟಿ ತಪ್ಪಿಸ್ಕೊಳ್ಳಕ್ ಏನೇನೋ ಹೇಳ್ತಾ ಇದ್ದೀರಾ. ಯು ಆರ್ ಬೀಯಿಂಗ್ ಸ್ಟುಪಿಡ್. ಪೇಪರ್ನವರು ಸುಳ್ಳು ಬರೆಯೋದಕ್ಕೆ ಅವರೇನು ಫೂಲ್ಸ? ನಿಮ್ಮಿಂದಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಕೆಟ್ಟದಾಗಿ ಬೈದಿದ್ದಾರೆ. ಸರ್, ನಿಮಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲ. ನೀವು ನಂಬಿದ ನಂಬಿ. ಏನ್ರಿ ನನ್ನನ್ನು ಹೆದರಿಸ್ತೀರಾ? ಮಾಡೋದು ಹಲ್ಕ ಕೆಲಸ, ಜೊತೆ ಕೊಬ್ಬು ಬೇರೆ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಐ ವಿಲ್ ಸೆಂಡ್ ದ ಪೇಪರ್ ಕಟಿಂಗ್ ವಿತ್ ಅ ನೋಟ್ ಟು ದ ಕಮಿಷನರ್. ಲೆಟ್ ಹಿಮ್ ಡಿಸೈಡ್. ಸರ್, ನಾನು ಸತ್ಯ ಹೇಳ್ತೇನೆ. ನನ್ನ ಮಾತಿನಲ್ಲಿ ನಿಮಗೆ ವಿಶ್ವಾಸ ಇಲ್ಲ, ಆದ್ರೆ ಪೇಪರ್ನಲ್ಲಿದೆ. ನಾನು ಹೇಗೆ ಹೇಳಿ? ಪೊಲೀಸ್ ಅಧಿಕಾರಿಯ ಕಣ್ಮುಂದೆಯೇ ಭೀಕರ ಕೊಲೆ. ಹೈವೇ ಮೇಲೆ ನಿನ್ನೆ ಸಂಜೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಕೊಂದು ಪರಾರಿಯಾಗಿದ್ದಾರೆ. ಆ ಸಮಯದಲ್ಲಿ ಹಾಜರಿದ್ದ ಇನ್ಸ್ಪೆಕ್ಟರ್ ಆನಂದ್ ಕೊಲೆಗಾರರನ್ನು ಹಿಡಿಯುವ ಪ್ರಯತ್ನವನ್ನಾಗಲಿ ಸಾಯುತ್ತಿದ್ದವನ ಪ್ರಾಣ ರಕ್ಷಣೆಯನ್ನಾಗಲಿ ಮಾಡದಿದ್ದುದು ಆಶ್ಚರ್ಯ ಉಂಟು ಮಾಡಿದೆ. ಒಬ್ಬ ಅಸಹಾಯಕ ವ್ಯಕ್ತಿ ಮೇಲೆ 4 ಜನ ಹಲ್ಲೆ ನಡೆಸುತ್ತಿದ್ದಾಗಲೂ ಇನ್ಸ್ಪೆಕ್ಟರ್ ಆನಂದ್ ಸುಮ್ಮನೆ ನಿಂತಿದ್ದನ್ನು ಕಂಡು ಪ್ರತ್ಯಕ್ಷದರ್ಶಿಗಳು ಆನಂದನ ವರ್ತನೆಯನ್ನು ಖಂಡಿಸಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ತರಾಟೆ ತೆಗೆದುಕೊಂಡಿದ್ದಾರೆ. ಮೊನ್ನೆ ನಾವು ಊಟಿಯಿಂದ ಸುಂದರವಾದ ಹೂಗಿಡಗಳನ್ನು ತರಿಸಿದೀವಿ. ಅವೆಷ್ಟು ಚೆನ್ನಾಗಿದೆ ಅಂತ ನೀವು ಬಂದು ನೋಡ್ಬೇಕು. ಆಯ್ತು ಮೇಡಮ್, ನಾ ಬರ್ತೇನೆ. ನೀವು ಬಂದಿದ್ದು ಇಲ್ಲಿ ನಿಮ್ ತೋಟ ಬಂದು ನೋಡಂತ ಹೇಳೋದಕ್ಕ? ಹಾಗಲ್ಲ ಸರ್, ಒಬ್ಬ ಹುಡುಗ ನಮ್ ತೋಟ ಸುಂದರವಾದ ಗುಲಾಬಿ ಹೂಗಳನ್ನೆಲ್ಲ ಕದ್ಬಿಟ್ಟಿದ್ದಾನೆ. ನಾವೆಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ ಗೊತ್ತಾ? ಯಾರವನು? ಇಲ್ಲೇ ಇದ್ದಾನೆ. ಏಯ್ ನಡಿಯ, ಬೇಡ ಸರ್ ಇವನೇ. ಆಯ್ತು, ನೀವು ಹೋಗು. ಆಯ್ತು ಮೇಡಮ್, ನೀವು ಹೊರಡಿ. ನಾವಿನ್ ಬರ್ತೇವೆ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ನಾವಿನ್ ಬರೋಣ ಇನ್ಸ್ಪೆಕ್ಟರ್. ಹಾ, ಬರ್ತೀವಿ ಸರ್. ಯಾರ್ರೀ ಅವಳು? ಯಾಕ್ ಕದ್ಯೋ? ಹೊಡಿಬಿಡಿ ಸರ್, ಹೊಡಿಬಿಡಿ ಸರ್. ಕದ್ಯಾ? ಇಲ್ಲ ಸರ್, ಮತ್ತೆ ಯಾಕೆ ಕದ್ದೆ? ಬೇಡ ಸರ್, ಹೇಳು. ಬೇಡ ಯಾಕ್ ಸರ್. ಕದ್ದೆ? ಇಲ್ಲ ಮತ್ತೆ ಸರ್, ಯಾಕೆ ಕದ್ಯಾ? ಕಳ್ತನ ಮಾಡಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ಕರೀತ್ಯಾ? ಇಲ್ಲ ಸರ್. ಕದೀಮ? ಬೆಳಿಗ್ಗೆ ಬಂದಿಲ್ಲ, ಕರೀತಾನೆ ಮಗ. ಏಯ್, ಹೇಳ್ಕೊಂಡೋಗ್ಯ. ನಿನ್ನ ಹೆಸರೇನಪ್ಪ? ಮಾದೇವ. ನಿಜವಾಗಿ ಹೇಳು, ನೀನ್ ಕಳ್ತನ ಮಾಡ್ಲಿಲ್ವಾ? ನಾನು ಕಳ್ತನ ಮಾಡಿದ್ದೀನಿ ಸರ್, ಆದ್ರೆ ಗುಲಾಬಿ ಹೂನಲ್ಲ. ಆಯಮ್ಮ ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಏನ್ ಕದ್ದೆ? ಮಾದೇವ, ಇದನ್ನೆಲ್ಲ ಯಾಕೆ ಕದ್ದೆ? ನಮ್ಮ ಮನೇಲಿ ನನ್ನ ತಮ್ಮನ ಕಾಯಿಲೆ, ನಮ್ಮ ಅಮ್ಮಂಗೆ ಕೆಲಸ ಇಲ್ಲ, ಅದಕ್ಕೆ ಇದನ್ನೆಲ್ಲ ಮಾರಿ ಅಕ್ಕಿ ತಗೊಂಡೋಗೋಣ ಅಂತ ಕಳ್ತನ ಮಾಡಿದೆ ಸರ್. ನಿಮ್ ಮನೆಯಲ್ಲಿ? ಕಮಲಾಪುರ ದೊಡ್ಡಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರ. ಏನಾಯ್ತು? ನನ್ ಮಗ ಏನಾರ ತೆಪ್ಪು ಮಾಡಿದ್ನಾ? ಇಲ್ಲಮ್ಮ, ನಾನೇ ನಿಮ್ ಮನೆ ತೋರ್ಸು ಅಂತ ಅವ್ನ್ ಕರ್ಕೊಂಬಂದೆ. ಅವನೇನಾರ ತೆಪ್ಪು ಮಾಡಿದ್ರೆ ಸಂಸ್ಬಿಡ್ರಿ ಸಾಹೇಬ್ರ. ನಮ್ದು ಭಾರಿ ಬಡ್ತನ, ನನ್ ಕೈನ ಕೆಲ್ಸ ಮಾಡಕ್ ಶಕ್ತಿ ಇಲ್ಲ. ಅವನೇನಾರ ಚಿಕ್ಕ ಪುಟ್ಟ ಕೆಲ್ಸ ಮಾಡ್ಕೊಂಡು ನಮ್ ಸಂಸಾರ ಸಾಕ್ತಾ ಅವನೇ. ಏನಿಲ್ಲಮ್ಮ, ಅವನೇನೂ ತಪ್ಪು ಮಾಡಿಲ್ಲ. ಬಹುಶಃ ನಾನೇ ತಪ್ಪು ಮಾಡಿದ್ದೇನೆ. ಅವನ ಬಗ್ಗೆ ಯಾರೋ ಸುಳ್ಳು ದೂರು ಕೊಟ್ರು, ನನ್ಗೆ ಗೊತ್ತಾಗದೆ ಹೊಡೆದೆ. ಆಮೇಲೆ ಬೇಜಾರಾಗಿ ಅವನ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ನನ್ ಕ್ಷಮಿಸಿ ಅಮ್ಮ. ಅಯ್ಯೋ, ಪೊಲೀಸ್ನವ್ರಿಗೆ ಕ್ಷಮಿಸಿ ಅಂತ ಕೇಳೋದ್ನ ಇದೇ ಮೊದಲನೇದಪ್ಪ ಕೇಳ್ತಿರೋದು. ಯಾರು ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಮಾದೇವ, ನಿನ್ಗೇನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಬಾ. ಸರಿ ಸರ್.
ಅಮ್ಮ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಮಗುನ ಔಷಧಿಗೋಸ್ಕರ ಈ ಹಣ ಇಟ್ಕೊಳ್ಳಿ. ಇಟ್ಕೊಳ್ಳಿ ಇಟ್ಕೊಳ್ಳಿ. ನಮಸ್ಕಾರ. ಶ್ರೀಕಾಂತ್, ನಿಮ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಾ? ಆಲ್ಮೋಸ್ಟ್ ಆದ ಹಾಗೆ. ಇನ್ಮೇಲೆ ಈ ಊರಿಗೆ ವಾಪಸ್ ಬರೋದಿಲ್ವಾ? ಛೇ ಹಾಗೇನಿಲ್ಲ, ತಿರ್ಗಾ ಬರ್ತೀನಿ. ಆದ್ರೆ ನೀವ್ ಇನ್ವೈಟ್ ಮಾಡಿದ್ರೆ ಮಾತ್ರ. ಸ್ಮಿತಾ, ಫ್ಯೂಚರ್ ಬಗ್ಗೆ ನಿಮ್ದೇನ್ ಪ್ಲಾನ್ಸ್ ಇದೆ? ಅಂದ್ರೆ ನೀವು ಇಲ್ಲಿ ಎಷ್ಟು ದಿವಸ ಇರ್ತೀರಾ? ಮದ್ವೆ ಬಗ್ಗೆ ಯೋಚಿಸಿದೀರಾ? ಡು ಯು ಹ್ಯಾವ್ ಸಮನ್ ಇನ್ ಮೈಂಡ್? ಸದ್ಯಕ್ಕಿಲ್ಲ. ನನಗೆ ಈ ಹೋಟೆಲ್ ಬರಕ್ ತುಂಬಾ ಇಷ್ಟ. ಯಾಕೆ? ಇಲ್ಲಿ ಬಂದ್ರೆ ನಿಮ್ಮನ್ ಭೇಟಿ ಆಗ್ಬೋದಲ್ಲ. ಅಂದ್ರೆ ನಾನು ಯಾವಾಗ್ಲೂ ಹೋಟ್ಲಲ್ಲಿ ಇರ್ತೀನಿ ಅಂತನಾ? ಹತ್ರ ಏನಿಲ್ಲ. ಓ ಬೈ ದ ವೇ, ನಿನ್ನೆ ಒಂದು ಫಿಲ್ಮ್ ನೋಡಿದೆ. ಅದಾಟ್ ಹೀರೋ ಕನ್ನಡಕ ತಗೊಂಡು ವೆರಿ ಸ್ಟೈಲಿಶ್ಲಿ ನೋಡಿ. ನಿಮ್ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ಅವ್ನ್ ಏನ್ ಮಾಡ್ದ ಅಂತ. ಬರ್ತಾನೆ, ನಿಮ್ ಗ್ಲಾಸಸ್ ಕೊಡಿ. ಜಸ್ಟ್ ಟೇಕ್ ಇಟ್ ವೆರಿ ಸ್ಟೈಲಿಶ್ಲಿ. ಈ ತರ ಜಸ್ಟ್ ಟರ್ನ್ ಇಟ್ ಹಿಂಗ್ ಹಾಕೊಂಡ್ರೆ ಆಡಿಯನ್ಸ್ ಎಲ್ಲ ಬೆಸ್ಟ್ ಹೊಡಿತಾರೆ. ಇರುತ್ತೆ. ಸರ್, ಸ್ಮೋಕ್? ನೋ ಥ್ಯಾಂಕ್ ಯು. ಸರ್, ನಾನು ಸೇರ್ಬೋದಾ? ಓ ಎಸ್, ಪ್ಲೀಸ್ ಗೋ ಹೆಡ್. ಸರ್, ಇವತ್ತು ಯಾಕೋ ನೀವು ತುಂಬಾ ಅಪ್ಸೆಟ್ ಆಗಿದ್ರಿ, ಅದಕ್ಕೆ ಬಂದೆ. ಮರ್ತ್ಬಿಡಿ ಸರ್, ಲೈಫಲ್ಲಿ ಇದೆಲ್ಲ ನಡೆಯೋದೆ. ಬೇರೆ ಇನ್ನೊಂದು ಡಿಸ್ಕಿ ತಗೊಂಬ. ಆಯ್ತು ಪಾಟೀಲ್, ಸಾಕು, ಈಗಾಗಲೇ 2 ಆಯ್ತು. ತಗೊಳ್ಳಿ ಸರ್. ನೀವಿನ್ನೂ 1 ಪೆಗ್ ಮುಗಿಸ್ತಾ ಇದ್ದೀರಾ, ನಾನು ನೋಡಿ ಆಗ್ಲೇ 2 ಪೆಗ್ ಮುಗಿಸಾಯ್ತು. ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ಥ್ಯಾಂಕ್ಲೆಸ್ ಜಾಬ್ ಮಾಡ್ದಾಗೆ. ನಮ್ಮ ಸರ್ವಿಸ್ ನ ಡಿಪಾರ್ಟ್ಮೆಂಟ್ ಅವರು ಹೊಗಳಲ್ಲ, ಇತ್ಲ ಕಡೆ ಪಬ್ಲಿಕ್ ಹೊಗಳಲ್ಲ. ಏನ್ ಮಾಡೋ ಹೇಳಿ ಸರ್. ಸರ್, ಸೋಡಾ 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 ಹಾಕಲಿ ಸರ್. ಸಾಕು ಸಾಕು. ಸರ್, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಕೇಳಿ. ಲೈಫಲ್ಲಿ ನೀವು ಲವ್ ಗಿವ್ ಮಾಡಿದಿರಾ ಸರ್? ಜೀವನದಲ್ಲಿ ಲವ್ ಮಾಡ್ಬೇಕು ಸರ್. ಆ ಲವ್ ಅಲ್ಲಿರೋ ಮಜಾನೇ ಬೇರೆ. ಆದ್ರೆ ಜೀವನದಲ್ಲಿ ಏನಿದೆ ಸರ್ ಹೇಳಿ? ಹುಟ್ಟೋದು, ಕೆಲಸ ಮಾಡೋದು, ಮುದುಕರಾಗೋದು, ಕಡೆಗೆ ಒಂದಿನ ಘಟಕ್ ಅನ್ನೋದು. ಅದಕ್ಕೆ ಹೇಳೋದು ಸರ್, ವೈನ್, ವುಮನ್ ಅಂಡ್ ಸೆಕ್ಸ್. ಪಾಟೀಲ್, ಲೇಟ್ ಆಯ್ತು, ಹೋಗೋಣ ಬನ್ನಿ. ಎಲ್ಲಿ ಹೋಗ್ತೀರಾ ಸರ್? ಬನ್ನಿ, ಇನ್ನೂ ನಿಮಗೆ ಸ್ವರ್ಗನೇ ತೋರಿಸಿಲ್ಲ. ಸ್ವರ್ಗ? ಸ್ವರ್ಗ ಸರ್, ಬನ್ನಿ ನನ್ನ ಜೊತೆಗೆ, ಸಂಗೀತ ಕೇಳಿಸ್ತೀನಿ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ. ರಾತ್ರಿ ಕಮ್ಮೆಂದು ಜೀವ ಚುಮ್ಮೆಂದು ರಂಗು ರಂಗಾಯ್ತು ಈ ಲೋಕ. ರಾತ್ರಿ ಗಮ್ಮೆಂದು ಜೀವ ಝುಮ್ಮೆಂದು ರಂಗು ರಂಗಾಯ್ತು ಈ ಲೋಕ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ.
ಅಸಲಿ ಬಣ್ಣ ಮುಚ್ಚೋದಿಕ್ಕೆ ಆಗೋಲ್ಲ. ಊರು ಕೇರಿ ಸುತ್ತಿ ಬಂದ್ರು ಲೋಕವನ್ನು ಕಂಡ ಹಾಗೆ ಆಗೋಲ್ಲ. 100 ವೇಷ ತೊಟ್ಟರೇನು ಅಸಲಿ ಬಣ್ಣ ಮುಚ್ಚೋದಿಕ್ಕೆ ಆಗೋಲ್ಲ. ಊರು ಕೇರಿ ಸುತ್ತಿ ಬಂದ್ರು ಲೋಕವನ್ನು ಕಂಡ ಹಾಗೆ ಆಗೋಲ್ಲ. ಪ್ರೀತಿಗೆಂದು ಭೇದವಿಲ್ಲ, ಸ್ನೇಹದಲ್ಲಿ ಮೋಸಗೀಸಬೇಕಿಲ್ಲ. ನಾವು ಎಂದು ಹೀಗೆ ಸೇರಿ ನೋವು ನಲಿವು ಮರೆತರಷ್ಟೇ ಸಾಕಲ್ಲ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ. ಕಾಲವನ್ನು ಜಾರದಂತೆ ಮುಷ್ಟಿಯಲ್ಲಿ ಹಿಡಿಯೋದಕ್ಕೆ ಆಗಲ್ಲ. ತಲೆಗೆ ಮತ್ತು ಏರಿದಾಗ ತಪ್ಪು ಒಪ್ಪು ಎಂದು ಕೂಡ ಕಾಣೋಲ್ಲ. ಕಾಲವನ್ನು ಜಾರದಂತೆ ಮುಷ್ಟಿಯಲ್ಲಿ ಹಿಡಿಯೋದಕ್ಕೆ ಆಗೋಲ್ಲ. ತಲೆಗೆ ಮತ್ತು ಏರಿದಾಗ ತಪ್ಪು ಒಪ್ಪು ಎಂದು ಕೂಡ ಕಾಣೋಲ್ಲ. 100 ಚಿಂತೆ ಏಕೆ ಬೇಕು, ಎಲ್ಲ ಮರೆತು ನಮ್ಮ ಲೋಕ ಸೇರೋಣ. ನಾಳೆಯನ್ನು ಆಚೆ ನೋಗಿ ಇಂದು ನಾವು ಹಕ್ಕಿಯಂತೆ ಹಾರೋಣ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ. ನಮ್ಮ ಜೀವನ ಜೂಟಾಟ ಆಡಿದಂತೆ, ಕಣ್ಣು ಮೈಮನ ನೂರಾಸೆ ತೂಗಿದಂತೆ. ಆನಂದ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ನಾನು ರಾತ್ರಿ ಇಲ್ಲೇ ಮಲಗಿದ್ನ. ಹೌದು, ಪಾಟೀಲ್ ಇಲ್ಲಿ? ಅವ್ರು ರಾತ್ರಿನೇ ಹೊರಟೋದ್ರು. ಸಾರಿ, ನಿಮಗೆ ತುಂಬಾ ತೊಂದರೆ ಆಯ್ತೇನೋ ಅನ್ಸುತ್ತೆ. ಛೇ ಛೇ ಛೇ, ಖಂಡಿತ ಇಲ್ಲ. ಹಾಗೇನಿಲ್ಲ. ನಿನ್ನೆ ರಾತ್ರಿ ನೀವು ಪಾಟೀಲ್ರು ಮನೆಗ್ ಬಂದ್ರಿ, ಖುಷಿಯಿಂದ ಹಾಡು ಹೇಳಿದ್ರಿ, ನಂಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಪೊಲೀಸ್ನವರು ಈ ತರ ಇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಪೊಲೀಸ್ನವರು ಹಾಡು ಹೇಳೋದು, ತಮಾಷೆ ಮಾಡೋದು ವಿಚಿತ್ರ ಅಲ್ಲ? ಸಾಮಾನ್ಯವಾಗಿ ಪೊಲೀಸ್ನವರು ಅಂದ್ರೇನೆ ಜನರಿಗೆ ಬೇರೆನೆ ಭಾವನೆ ಇರುತ್ತಲ್ವಾ? ಆದ್ರೆ ನಮ್ಮ ಪಾಟೀಲ್ ನೋಡಿ ತುಂಬಾ ಜಾಲಿ, ಯಾವಾಗಾದ್ರೂ ತಮಾಷೆ ಮಾಡ್ತಾನೆ ಇರ್ತಾರೆ. ನಿನ್ನೆ ರಾತ್ರಿ ನಮಗೆ ತುಂಬಾ ಬೇಜಾರಾಗಿತ್ತು. ಕುಡಿದು ಬಿಟ್ಟು ನಾವು ಏನೇನು ತಮಾಷೆ ಮಾಡಿದ್ವಿ. ಆದ್ರೆ ನೀವು ನಮಗೆ ಒಳ್ಳೆ ಕಂಪನಿ ಕೊಟ್ರಿ. ತುಂಬಾ ಥ್ಯಾಂಕ್ಸ್. ನೀವ್ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬಹುದು. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಮನೇಲಿ ನೀವು ಒಬ್ಬರೇ ಇರ್ತೀರಾ? ಸದ್ಯ ಇದ್ದಕ್ಕಿದ್ದ ಹಾಗೆ ಯಾಕೆ ನಿಮ್ ಮುಖ ಸಪ್ಪಗಾಯ್ತು? ನನ್ನಿದ್ದೇನಾದ್ರು ತಪ್ಪಾಯ್ತಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೀವು ಬಂದು ನಂಗೆ ತುಂಬಾ ಸಂತೋಷ ಆಯ್ತು. ಪುನಃ ಬನ್ನಿ. ಶ್ಯೂರ್. ನಾ ಬರ್ಲಾ? ಓಕೆ. ಓಕೆ, ನಾ ಬರ್ತೇನೆ. ಅಂದ್ಹಾಗೆ ನಿಮ್ಮ ಹೆಸರು? ಮಲ್ಲಿಕಾ. ಓ, ನಿಮ್ಮ ಧ್ವನಿ ಅಷ್ಟೇ ಮಧುರವಾಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು. ಬರ್ಲಾ? ಓಕೆ. ಹಲೋ, ಡಾಕ್ಟರ್ ಸ್ಮಿತಾ ಅವ್ರ ಮನೆ ಅಲ್ವಾ? ಎಸ್.
ಡಾಕ್ಟರ್ ಸ್ಮಿತಾ ಅವ್ರ ಮನೆ. ಯಾರು ಬೇಕಾಗಿತ್ತು? ನಾನ್ ಶ್ರೀಕಾಂತ್ ಅಂತ. ಅಪ್ಪ. ಡಾಕ್ಟರ್ ಸ್ಮಿತಾ ಬೇಕಾ? ಜಸ್ಟ್ ಮಿನಿಟ್ ಪ್ಲೀಸ್ ಹೋಲ್ಡ್ ಆನ್. ನಿಮ್ಗೆ ಫೋನು. ಹಾ. ಹಲೋ, ಯಾರು? ನಾನು ಇನ್ಸ್ಪೆಕ್ಟರ್ ಆನಂದ್. ಇನ್ಸ್ಪೆಕ್ಟರ್ ಆನಂದ್, ಏನ್ ಬೇಕಿತ್ತು? ನೋಡಿ ಸ್ಮಿತಾ, ನೀವು ಮೊನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡು ಮನೆ ಹತ್ರ ಬಂದಿದ್ರಂತೆ. ಹೌದು, ಅದನ್ನ ನಿಮ್ ಕಾನ್ಸ್ಟೇಬಲ್ ಕೈಲಿ ಕೊಟ್ಟು ಬಂದಿದ್ದೀನಿ. ನೋಡಿ ಸ್ಮಿತಾ, ನನ್ನ ಮನಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ತುಂಬಾ ಅಪ್ಸೆಟ್ ಆಗಿದ್ದೆ. ಒಬ್ಬ ಹುಡುಗನ ವಿನಾಕಾರಣವಾಗಿ ಹೊಡಿತಾ ಇದ್ದೆ. ಆಮೇಲೆ ತುಂಬಾ ಪಶ್ಚಾತ್ತಾಪ ಪಟ್ಟೆ. ತುಂಬಾ ನೊಂದ್ಕೊಂಡೆ. ನಾನು ಕ್ಷಮಿಸಿ. ನನಗೆ ಯಾಕೆ ವಿಷಯ ಹೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ನನಗೂ ಇದಕ್ಕೂ ಏನ್ ಸಂಬಂಧ? ರಾತ್ರಿ ಮನೆ ಮೇಲೆ ಕಲ್ಲು ಬಂದು ಬೀಳ್ತವೆ. ಮನೆ ಬಾಗಿಲನ್ನ ಜೋರಾಗಿ ಬಡ್ದಂಗ್ ಆಗ್ತದೆ. ಓಹೋ. ನಿನ್ನೆ ರಾತ್ರಿ ಹೀಗೆ ಆಯ್ತು. ಮಕ್ಕಳು ಜೋರಾಗಿ ಕಿರಿಸ್ತಾ ಇದ್ವು. ನಾನ್ ಕೋಣೆ ಬಾಗಿಲು ತೆಕ್ಕೊಂಡು ಹೊರಗ್ ಬಂದೆ. ನನ್ನನ್ನು ಯಾರೋ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆಮೇಲೆ ಜೋರಾಗಿ ಕಿರ್ಚ್ಕೊಂಡೆ. ಆಗ ನನ್ ಬಿಟ್ಟು ದಡಾರಂತ ಬಾಗಿಲು ತೆಗೆದು ಓಡ್ ಹೋದ. ಎಷ್ಟು ದಿವಸದಿಂದ ಹೀಗಾಗ್ತಾ ಇದೆ? ಅವ್ರು ಸತ್ತು 2 ದಿವಸದಿಂದ ಹೇಗಾಗ್ತಿದೆ ಸರ್. ಆಯ್ತಮ್ಮ, ನಾವು ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಪಾಟೀಲ್ ಸರ್. ಇವತ್ತು ರಾತ್ರಿಯಿಂದ ಇವ್ರ ಮನೆಗೆ ಒಬ್ಬ ಕಾನ್ಸ್ಟೇಬಲ್ ಹಾಕಿ ನೈಟ್ ಡ್ಯೂಟಿಗೆ. ಸರಿ ಸರ್. ಹೌದು ಸರ್, ಇದಕ್ಕೆ ನಂಗೆ ಮಾಯ ಬಿಟ್ಟ ಸರ್. ಇದಕ್ಕೆ ನಂಗೆ ಗಪ್ಪ ಬಿಟ್ಟ ಸರ್. ಟೇಕುಫ್ ನನ್ನ ಮಗನೇ, ಅದ್ ಹೇಗೋ ಮಾಯ ಆಗ್ಬಿಡ್ತಾನೆ? ಕುಡ್ದು ಗಸ್ಟ್ ಮಾಡ್ತೀಯನ? ಇಲ್ಲ ಸರ್, ನಾನು ಎಂದೂ ಕುಡಿದಿಲ್ಲ ಸರ್. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ಏ ವೆಂಕಟೇಶ, ಇವತ್ತು ರಾತ್ರಿ ಇವನ್ ಜೊತೆಲಿ ಬೀಟ್ಕ್ ಹೋಗು. ಪೂರ್ತಿ ನೈಟ್ ವಾಚ್ ಮಾಡ್ಬೇಕು. ಅದೇನೋ ಬಾಯಿಗೆ ಬಂದಾಗೆಲ್ಲ ದೆವ್ವ ಪಿಶಾಚಿ ಅಂತಾನೆ. ದೆವ್ವ ಪಿಶಾಚಿ ಏನ್ ಸಿಕ್ಕರು ಹೇಳ್ಕೊಂಬನ್ನಿ. ಆಯ್ತು ಆಯ್ತು ಸ್ವಾಮಿ. ಏನಾಯ್ತು? ಏಯ್ ಹೋಗ್ ಮೊದ್ಲು ಕೆಲಸ ನೋಡ್ಕೊ ಹೋಗಿ. ಹಲೋ. ಎಸ್ ಸರ್. ಎಸ್ ಸರ್. ಸರಿ ಸರ್. ರೈಟ್ ಸರ್. ಹೊಡ್ತಿದ್ದೀವಿ ಸರ್. ರೈಟ್ ಸರ್.
ತಳ್ಳು ಒಳಗೆ. ಏನು ಗೂಳು ನುಗ್ದಂಗ್ ಬಂದಿಲ್ಲ, ಏನಾಯ್ತು? ಆ ಹೊಸ ಎಸೆ ನಮ್ ಕತೆ ಎಲ್ಲ ಮುಗಿಸ್ಬಿಟ್ಟ ಸಾಹೇಬ್ರ. ಏನಾಯ್ತು ಸರಿ ಬೊಗಳು? ಇವತ್ ಸಾಯಂಕಾಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸತ್ಯನಾಶ ಮಾಡಿಬಿಟ್ಟ ಸಾಹೇಬ್ರ. ಪೊಲೀಸರು ಬಂದೂಕು ಲಾಠಿ ತಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಫೈಟ್ ಮಾಡಿದ್ವಿ, ಆದ್ರೆ ಪೀಟರ್ ಸತ್ತು ಹೋದ. ಗಂಗಪ್ಪನ್ನ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ತಗೊಂಡೋಗಿದ್ದಾರೆ. ನಡಿ. ತಗೊಳ್ಳೋ ದ್ರಾಕ್ಷಿ ಬೇಡ ಅಂತಿಲ್ಲ. ಅಯ್ಯೋ ಅಳ್ಬೇಡ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ. ಥ್ಯಾಂಕ್ ಯು. ಏನ್ ವಿಷಯ? ನೀವು ತಪ್ಪು ತಿಳ್ಕೊಳ್ತಾ ಇದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಿ ಅನ್ನಲ್ಲ. ಅಲ್ಲ, ಇದೇನಿದು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಯಾತಕ್ಕೋಸ್ಕರ? ಇದು ಕಳ್ಬಟ್ಟಿ ಪ್ರಕರಣ ಏನಿದೆಯಲ್ಲ, ಅದನ್ನ ಮುಚ್ಚೋಕ್ಕೋಸ್ಕರ. ನಿಮ್ಮ ಹೊಸ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರಿಗೆ ಅನೇಕ ವಿಷಯಗಳು ಗೊತ್ತಿಲ್ಲ. ಹುಚ್ಚು ಹುಮ್ಮಸ್ಸು, ಹುಚ್ಚು ಧೈರ್ಯ ಅಷ್ಟೇ. ಈಗಿನ ಜನ ಏನು, ಸಮಾಜ ಏನು, ಏನ್ ನಡೀತಾ ಇದೆ ಅನ್ನೋ ಅರಿವು ಅವ್ರಿಗಿಲ್ಲ. ಅಲ್ಲ, ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಇದನ್ನ ಇಟ್ಕೊಳ್ಳಿ. ಕಳ್ಬಟ್ಟಿ ಪ್ರಕರಣನ ಮುಚ್ಚಿಬಿಡಿ. ಲಾಕಪ್ ಇರೋ ವ್ಯಕ್ತಿಗಳನ್ನ ಬಿಟ್ಬಿಡಿ. ಈ ದುಡ್ಡನ್ನ ಒಳಗಿಟ್ಕೊಳ್ಳಿ. ಏನಂದ್ರಿ? ಮೊದ್ಲು ದುಡ್ಡನ್ನ ಒಳಗಿಟ್ಕೊಳ್ಳಿ ಹೇಳ್ತೀನಿ. ಮುನ್ಸ್ವಾಮಿ, ಮುನ್ಸ್ವಾಮಿ ಎದ್ದಳಿ, ಮುನ್ಸ್ವಾಮಿ ಇಲ್ಲಿ ನೋಡಿ, ಕಣ್ಬಿಡಿ, ಇಲ್ಲಿ ನೋಡಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಇದು? ಯಾಕ್ರಿ ಹೀಗೆ ಬಿದ್ಕೊಂಡಿದ್ದೀರಾ? ರಾತ್ರಿ ಯಾರೋ 3 ಜನ ಬಂದು ಮೂಗತ್ರ ಖರ್ಚಿಕ್ಕಿಟ್ರು ಸರ್, ಅಷ್ಟೇ ಗೊತ್ತು. ಆಮೇಲೆ ಏನಾಯ್ತೋ ಗೊತ್ತೇ ಇಲ್ಲ ಸರ್. ಓ ಗಾಡ್. ನೋಡಿ, ನಾನು ಸಾಹೇಬ್ರ ಮನೆ ಹತ್ರ ಬರ್ತೀನಿ, ನೀವೆದ್ದಳಿ. ಸರ್, 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 ಅಯ್ಯೋ ದೇವ್ರೆ. ಸರ್, ಸರ್,
ಹಲೋ ಡಾಕ್ಟರ್ ಸ್ಮಿತಾ ಅವರಾ? ನೋಡಿ, ನಾನು ಇನ್ಸ್ಪೆಕ್ಟರ್ ಪಾಟೀಲ್ ಮಾತಾಡೋದು. ಡಾಕ್ಟರ್, ನೀವು ಅರ್ಜೆಂಟ್ ಆಗಿ ಇಲ್ಲಿಗೆ ಬರಬೇಕು. ಎಲ್ಲಿಗೆ ಬರ್ಬೇಕು? ಅದೇ ಇನ್ಸ್ಪೆಕ್ಟರ್ ಆನಂದ್ ಮನೆಗೆ. ಯಾಕೆ? ಮತ್ತೆ ಯಾರನ್ನಾದ್ರೂ ಹೊಡೆದು ಸಾಯಿಸಿದಾರೇನು ನಿಮ್ ಸಾಹೇಬ್ರು? ನೋಡಿ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಡಾಕ್ಟರ್? ಅವ್ರು ಯಾರನ್ನೂ ಹೊಡೆದಿಲ್ಲ, ಅವ್ರನ್ನ ಯಾರೋ ಹೊಡೆದಾಕ್ ಹೋಗಿದ್ದಾರೆ. ಬಹುಶಃ ಅವ್ರು ಉಳಿತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ ಡಾಕ್ಟರ್. ಏನು? ಹೌದು ಡಾಕ್ಟರ್, ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆ. ನಾನು ಈಗಲೇ ಬರ್ತೀನಿ. ಬನ್ನಿ ಡಾಕ್ಟರ್. ಹಲೋ, ಎಸ್.ಐ. ಪಾಟೀಲ್ ಮಾತಾಡ್ತಿರೋದು. ಸ್ಟೇಷನ್ ಕಾದರ್ ಬಂದೇನು? ಬಂದ ತಕ್ಷಣ ಸಾಹೇಬ್ರ ಮನೆಗೆ ಕಳಿಸು. ಓಕೆ. ಈಗ ಹೇಗಿದ್ದಾರೆ ಡಾಕ್ಟರ್? ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಲೆಟ್ ಹಿಮ್ ರೆಸ್ಟ್. ಒಂದ್ ನಿಮಿಷ ಬನ್ನಿ. ಡಾಕ್ಟರ್, ಹಿ ಈಸ್ ಆಲ್ ರೈಟ್ ಅಲ್ವಾ? ತುಂಬಾ ಪೆಟ್ಟಾಗಿದೆ, ಅವ್ರನ್ನ ವಾಚ್ ಮಾಡ್ಬೇಕು. ಕೂತ್ಕೊಳ್ಳಿ. ಸದ್ಯ ಜಾಸ್ತಿ ತಲೆಗೆ ನೀಟಾಗಿಲ್ಲ. ಇದೆಲ್ಲ ಹೇಗಾಯ್ತು ಪಾಟೀಲ್? ನಾನು ಇವತ್ತು ಬೆಳಿಗ್ಗೆ ಡ್ಯೂಟಿ ಹೋದಾಗ ಲಾಕಪ್ ಮುರಿದಿತ್ತು. ಬಹುಶಃ ನನಗೆ ಅನ್ಸುತ್ತೆ ಅವ್ರ ಕಡೆಯವರೇ ನಮ್ಮ ಸಾಹೇಬ್ರ ಮೇಲೆ ಅಟ್ಯಾಕ್ ಮಾಡಿರಬಹುದು ಅಂತ. ಅವ್ರು ತಮ್ಮ ಜೀವನದಲ್ಲಿ ಇಷ್ಟ್ಯಾಕ್ ರಿಸ್ಕ್ ತಗೋತಾರೆ? ಏನ್ ಮಾಡ್ತೀರ ಪಾಪ, ಈಸ್ ವೆರಿ ಆನೆಸ್ಟ್ ಮ್ಯಾನ್. ಇಂಥವ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಿಕ್ಕೋದು ತುಂಬಾ ಕಷ್ಟ. ಆದ್ರೆ ಅವ್ರಿಗೆ ಏನ್ ಸಿಗತ್ತೆ ಹೇಳಿ? ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಪ್ರೊಟೆಕ್ಷನ್ ಕೊಡಲ್ಲ. ರಾಜಕಾರಣಿಗಳು ಅವ್ರನ್ನ ಕಿತ್ತೆಸಿಬೇಕು ಅಂತಾರೆ. ಪ್ರೆಸ್ನವರು ಅವ್ರ ಬಗ್ಗೆ ಕೆಟ್ಟಾಗಿ ಬರೀತಾರೆ. ಈವನ್ ನಿಮ್ಮಂತವ್ರು ಅವ್ರನ್ನ ತಪ್ಪಾಗಿ ತಿಳ್ಕೊತೀರ. ಅವ್ರ ಏನ್ ಮಾಡ್ಬೇಕು ಹೇಳಿ? ಈಸ್ ಫೈಟಿಂಗ್ ಎ ಲೋನ್ ಬ್ಯಾಟಲ್. ಅಮ್ಮ, ನಾನು ಪುನಃ ಮಧ್ಯಾಹ್ನ ಬರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಕಾಫಿ ಕೊಟ್ಬಿಡಿ. ಆಯ್ತು ಡಾಕ್ಟರ್, ಬನ್ನಿ. ಥ್ಯಾಂಕ್ ಯು. ಹೇ ಕಾದರ್, ಸಾಹೇಬ್ರು ಮಲಗಿದ್ದಾರೆ. ಇವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ, ಸ್ವಲ್ಪ ನೋಡ್ಕೊ. ಬನ್ನಿ. ಗುಡ್ ಮಾರ್ನಿಂಗ್ ಸರ್, ನಾನು ಪಾಟೀಲ್ ಮಾತಾಡೋದು. ಹೇಳಿ ಪಾಟೀಲ್. ಏನು ಲಾಕಪ್ ಪಡೆದು ಓಡಿ ಹೋಗಿದಾರ? ಏನು ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್? ಏನ್ ಅನಾಹುತಾರಿ ಇದು? ನಮ್ಮ ಪೊಲೀಸ್ ಮೇಲೆ ಹಲ್ಲೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಮಿಸ್ಟರ್ ಪಾಟೀಲ್, ಯು ಪ್ಲೀಸ್ ಟೇಕ್ ಕೇರ್ ಆಫ್ ಅವರ್ ಇನ್ಸ್ಪೆಕ್ಟರ್ ಆನಂದ್. ಡಾಕ್ಟರ್, ಬೇಡ ಬೇಡ, ಹೇಳ್ಬಿಡಿ, ಹಾಗೆ ಮಲ್ಕೊಳ್ಳಿ. ಡಾಕ್ಟರ್, ನೀವು ಯಾಕೆ ಬಂದ್ರಿ? ಈಗ ಬಂದೆ, ನೀವು ಮಲ್ಕೊಳ್ಳಿ ಆನಂದ್. ಹಾ ಡಾಕ್ಟರ್, ಯಾಕೋ ನಿದ್ದೆ ಬಂದಂಗಾಗುತ್ತೆ. ನಿಮ್ಗೆ ತುಂಬಾ ಪೇನ್ ಇದ್ದಿದ್ರಿಂದ ನಾನು ಸೆಡೆಟಿವ್ ಕೊಟ್ಟಿದ್ದೀನಿ. ಆಯ್ತು. ಯು ಸ್ಲೀಪ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಆನಂದ್. ಯು ಶುಡ್ ಹ್ಯಾವ್ ಟೇಕನ್ ರೆಸ್ಟ್. ನನ್ನ ಸಲುವಾಗಿ ನೀವು ಇಡೀ ರಾತ್ರಿ ನಿದ್ದೆ ಕೆಟ್ಟಿದ್ದೀರಾ. ಆಫ್ಟರ್ ಆಲ್ ನಾನು ಒಂದು ಕಪ್ ಕಾಫಿ ಮಾಡಿದೆ ಅಷ್ಟೇ. ಹೌ ಡು ಯು ಫೀಲ್ ನೌ? ಬೆಟರ್ ವಿತ್ ಆಲ್ ಯುವರ್ ಟ್ರೀಟ್ಮೆಂಟ್. ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್.
ನೀವು ನನ್ನ ಉಳಿಸಿದ್ರಿ. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಆನಂದ್, ಇನ್ಮೇಲೆ ಹೀಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಡಿ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಡ್ಯೂಟಿ ಎಲ್ಲರೂ ಮಾಡ್ತಾರೆ, ಆದ್ರೆ ಕೆಲವರು ಮನಸ್ಸಿಂದ ಹೃದಯದಿಂದ ಮಾಡ್ತಾರೆ. ಅದನ್ನ ನೀವು ಮಾಡಿದಿರಿ. ಥ್ಯಾಂಕ್ಸ್ ಆನಂದ್. ಡಾಕ್ಟರ್, ನಾ ಕೆಲವೊಂದು ಅರ್ಜೆಂಟ್ ಕೇಸಸ್ಗಳನ್ನು ಅಟೆಂಡ್ ಮಾಡಬೇಕು. ನಾ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ತೇನೆ. ಆನಂದ್, ನೀವು ಸ್ವಲ್ಪ ದಿನ ರಜೆ ಯಾಕೆ ಹಾಕಲ್ಲ? ನೀವು ಕೆಲವು ದಿನ ರಿಲ್ಯಾಕ್ಸ್ ಮಾಡ್ಲೇಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಪಾಟೀಲ್. ಹೌ ಆರ್ ಯು ಸರ್? ಓ ಫೈನ್, ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಸರಿ. ನಿಮಗೆ ಕಾಫಿ ಕೊಡ್ಲಾ? ಬೇಡ, ನಾನು ಈಗ ತಾನೇ ಕುಡ್ಕೊಂಡು ಬಂದೆ. ಪಾಟೀಲ್ ಸರ್, ಮೊನ್ನೆ ಆ ಕಳ್ಭಟ್ಟಿ ರೇಡ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ಬೇಕಾಗಿತ್ತು ಅರ್ಜೆಂಟ್ ಆಗಿ. ತುಂಬಾ ಇಂಪಾರ್ಟೆಂಟ್ ಅದು. ಆ ಲಾಕಪ್ ನಲ್ಲಿದ್ದ ವ್ಯಕ್ತಿನ ಇಂಟ್ರೋಗೇಟ್ ಮಾಡಿದ್ರಾ? ಏನ್ ಹೇಳಿ ಸರ್, ಒಂದೆರಡು ದಿನ ರೆಸ್ಟ್ ತಗೊಳ್ಳಿ ಸರ್, ಆಮೇಲೆ ಎಲ್ಲ ನೋಡೋಣ. ಪಾಟೀಲ್, ನಿಜವಾಗಿ ಹೇಳಿ, ಏನಾದ್ರೂ ಸಮಸ್ಯೆ ಇದೆಯಾ? ಅಂಥದ್ದೇನಿಲ್ಲ ಸರ್, ಮೊದಲು ನೀವು ಹುಷಾರಾಗಿ ಸರ್. ಪಾಟೀಲ್ ಸರ್, ವಾಟ್ಸ್ ದ ಮ್ಯಾಟರ್? ನೀವೇನೋ ಬಚ್ಚಿಡ್ತೀರಾ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ವಾಯ್? ಇದು ಗಂಭೀರ ವಿಷಯ ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತಿದೆ ಸರ್, ಅದು ಆದ್ರೆ ಏನಾದ್ರೆ? ನೀವು ಎಲ್ಲಾನು ಮುಚ್ಚಿಡ್ತಾ ಇದ್ದೀರಾ. ಈಗ ನನ್ಗೆ ಅನುಮಾನ ಬರ್ತಾ ಇದೆ, ನೀವು ಇದರಲ್ಲಿ ಶಾಮೀಲಾಗಿರ್ಬೇಕು, ಇಲ್ಲ ಅಂದ್ರೆ ಲಂಚ ತಗೊಂಡಿರ್ಬೇಕು. ನಾನು ಬರ್ತೀನಿ ಸರ್. ಪಟೇಲ್, ನಾನು ಆರ್ಡರ್ ಮಾಡೋ ತನಕ ನೀವು ಹೊರ ಹೋಗ್ಕೂಡ್ದು. ಪಾಟೀಲ್, ನನ್ನನ್ನು ಕ್ಷಮಿಸಿ. ನಾನು ಕೋಪದಲ್ಲಿ ಏನೋ ಅಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಹೇಳಿ, ನಿಜವಾಗಿ ಹೇಳಿ, ಏನಾಗಿದೆ? ನಾನೇನು ಹೇಳಿ ಸರ್, ಈ ಕಳ್ಬಟ್ಟಿ ಪ್ರಕರಣ, ಗಿರಿಧರ್ ಮರ್ಡ್ರು, ಇದ್ರ ಬಗ್ಗೆ ನೀವು ತುಂಬಾ ಸೀರಿಯಸ್ ಆಗಿ ಬೆನ್ನು ಹತ್ತಿದ್ದೀರಾ ಸರ್. ಅದಕ್ಕೆ ನಿಮ್ಮನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ದಾರೆ. ನಿಮ್ಗೆ ಯಾರು ಹೇಳಿದ್ರು? ಕಮಿಷನರ್ ಆಫೀಸಲ್ಲಿ ನನ್ನ ಕೊಲೀಗ್ ಒಬ್ಬ ಇದ್ದಾನೆ, ಅವನು ಹೇಳ್ದ ಸರ್. ಸರ್, ಈ ಡ್ರೆಸ್ಸಿಗೆ ಏನಾದ್ರೂ ಬೆಲೆ ಇದೆಯಾ? ಏನದರ ಅರ್ಥ? ಈ ಯೂನಿಫಾರ್ಮ್ ತೊಡಬೇಕು ಅಂತ ನಮ್ ಎಷ್ಟೋ ಯುವಕರು ಕನಸು ಕಂಡಿರ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾರೆ. ಯಾಕೆ? ಈ ಯೂನಿಫಾರ್ಮ್ಗೆ ಬೆಲೆ ಇದೆ, ಗೌರವ ಇದೆ. ಇದನ್ನು ನಾವು ಅಭಿಮಾನದಿಂದ ತೊಡ್ತೇವೆ. ಇದನ್ನ ತೊಟ್ಟ ತಕ್ಷಣ ಒಬ್ಬ ಸಾಧಾರಣ ವ್ಯಕ್ತಿ ಕೂಡ ಅಸಾಧಾರಣ ಶಕ್ತಿ, ಚೈತನ್ಯ, ನೈತಿಕ ಬಲ ಪಡಿತಾನೆ. ಸರ್ಕಾರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಈ ಪೊಲೀಸ್ ಯೂನಿಫಾರ್ಮ್ಗೆ ಒಂದು ವಿಶಿಷ್ಟವಾದ ಪವರ್ ಮತ್ತು ರಿಕಗ್ನಿಷನ್ ಕೊಟ್ಟಿದ್ದಾರೆ. ನೀವ್ ಏನ್ ಹೇಳ್ಬೇಕು ಅಂತಿದ್ರೋ ಅದನ್ನ ಸ್ಪಷ್ಟವಾಗಿ ಹೇಳಿ. ಇಷ್ಟೊಂದು ಗೌರವ ಇರೋ ಈ ಯೂನಿಫಾರ್ಮ್ಗೆ ನೀವು ತುಚ್ಛವಾಗಿ ನಡೆಸ್ಕೋತಾ ಇದ್ದೀರಾ. ನಿಮ್ಮ ಈ ಭ್ರಷ್ಟ ಮತ್ತು ಹೊಲಸು ನಡತೆಯಿಂದಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಅಲ್ಲ, ಈ ಡಿಪಾರ್ಟ್ಮೆಂಟ್ಗೆ ಸೇರಿ ಜನರಿಗೆ ನ್ಯಾಯ ಒದಗಿಸಬೇಕಂತೂ ಬಯಸ್ತಿರೋ ಅಸಂಖ್ಯಾತ ಯುವಕರ ಕನಸನ್ನು ಧ್ವಂಸ ಮಾಡ್ತಿದ್ದೀರಾ, ಹಾಳು ಮಾಡ್ತಿದ್ದೀರಾ. ಇಲ್ಲಿ ಅನೇಕ ಹಗರಣಗಳು ನಮ್ಮ ಎದುರಿಗೆ ನಡೀತಾ ಇದ್ದಾವೆ. ಜನ ಸಾಯ್ತಾ ಇದ್ದಾರೆ. ದರೋಡೆಖೋರರು, ಕದೀಮರು ನಮ್ಮ ಎದುರಿಗೆ ಸಲೀಸಾಗಿ ಓಡಾಡ್ತಾ ಇದ್ದಾರೆ. ಇದನ್ನ ನಮ್ಮ ಜನ ಕಣ್ಬಿಟ್ಕೊಂಡು ನೋಡ್ತಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಸರ್? ಹೆಚ್ಚಿಗೆ ಮಾತಾಡಿದ್ರೆ ಐ ವಿಲ್ ಶೂಟ್ ಯು. ಏನಂತ ತಿಳ್ಕೊಂಡಿದ್ದೀರಿ ನನ್ನನ್ನ? ಸರಿಯಾಗಿ ತಿಳ್ಕೊಂಡಿದ್ದೇನೆ ಸರ್ ನಿಮ್ಮನ್ನ, ಅದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು. ಗೆಟ್ ಔಟ್. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳಿ ಸಾಹೇಬ್ರ, ಏನ್ ಹೇಳಿ? ಮನೆ ಮೇಲೆ ಕಲ್ ಬಂದ್ ಬೀಳೋದು, ಬಾಗಿಲು ಬಡಿಯೋದು, ವಿಚಿತ್ರವಾದ ಶಬ್ದ ಆಗೋದು ಇನ್ನೇ ಹೆಚ್ಚಾಗೈತೆ. ಮತ್ತೇನೇನಾಗುತ್ತೆ? ಮೊನ್ನೆ ರಾತ್ರಿ ಯಾರೋ ಬಂದು ನಮ್ಮನೆ ಬಾಗಿಲನ್ನ ಜೋರಾಗಿ ತಟ್ತಾ ಇದ್ರು. ನಾನ್ ಹೊರಗ್ ಬಂದೆ. ಅಷ್ಟ್ರಲ್ಲಿ ನನ್ನ ಯಾರೋ ಗಟ್ಟಿಯಾಗಿ ತಬ್ಕೊಂಡ್ರು. ಬಲಾತ್ಕಾರ ಮಾಡೋಕ್ಕೂ ಪ್ರಯತ್ನ ಪಟ್ರು. ನಿಮ್ ಮನೆಗೆ ಆಗಾಗ ಯಾರಾದ್ರೂ ಬರ್ತಾ ಇರ್ತಾರಾ? ಯಾರೂ ಇಲ್ಲ ಸರ್. ಆದಷ್ಟು ಬೇಗ ನಾವು ತನಿಖೆ ನಡೆಸ್ತೇವೆ. ನೀವು ಧೈರ್ಯದಿಂದಿರಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನ್ ಬರ್ಲಾ ಸಾಹೇಬ್ರ? ಸರಿ, ಬರ್ತೀನಿ ಸಾಹೇಬ್ರ. ಆಯ್ತು, ನಮಸ್ಕಾರ. ನೀವು ದಿನಾಲು ಮನೆಯಲ್ಲಿ ಮಲಗೋದೆ ಅಲ್ಲಿ?
ನಾನ್ ಒಳಗಡೆ ಮಲಗ್ತೀನ್ರಿ. ಒಳಗಡೆ ಮಲಗ್ತೀರಿ? ಆಮೇಲೆ ಈ ಮಕ್ಳು ಎಲ್ಲಿ ಮಲಗ್ತಾರೆ? ಮಕ್ಳು ಮತ್ ಮೋಹನ ಈ ರೂಮ್ನಾಗ ಮಲಗ್ತಾರ್ರಿ. ಎಲ್ಲಿ? ಇಲ್ಲಿ? ಅಲ್ಲಿ. ಮಧ್ಯರಾತ್ರಿಲಿ ಯಾರೋ ಬಂದು ಬಾಗಿಲ್ನ ದಡದಡ ಶಬ್ದ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಯಾವ ಬಾಗ್ಲು? ಇದೇ ಬಾಗ್ಲು ರೀ. ಯಾವ್ದು ಇದು? ಹೊರಗಿನ ಬಾಗ್ಲ ಇದೆ? ಅದೇ ಬಾಗ್ಲು. ಹ್ಮ್. ಸಾಹೇಬ್ರೆ, ಆ? ಇಲ್ಲಿ ಬನ್ನಿ. ಏನು? ಇದೆಲ್ಲ ಏನ್ ನೋಡಿ ಇಲ್ಲಿ. ಏನು? ಪಾಟೀಲ್, ಗೋಲ್ಡ್ ಬಿಸ್ಕೆಟ್. ಬಂಗಾರದ ಅಂಗಡಿಯಲ್ಲಿ ಈ ಬ್ರಾ, ಈ ಚಪ್ಪಲು ಇವೆಲ್ಲ ಹೇಗ್ ಬಂತು ಸಾಹೇಬ್ರ? ಇದ್ರ ಮಧ್ಯೆ ಗೋಲ್ಡ್ ಬಿಸ್ಕೆಟ್ ಬೇರೆ ಇದೆ. ಪಾಟೀಲ್, ಅವತ್ತು ಬಂದು ಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ ಗೊತ್ತಾ? ತನ್ನ ಕೆಲವು ಸಾಮಾನು ಕಳುವಾಗಿದೆ ಅಂತ. ಬಹುಶಃ ಇವೇ ಇರಬೇಕು. ಅವಳು ಸಂಕೋಚದಿಂದ ಹೇಳಿರ್ಲಿಕ್ಕೆಲ್ಲ ಅನ್ಸುತ್ತೆ. ಆದ್ರೆ ಇದರಿಂದ ಅವನಿಗೇನು ಉಪಯೋಗ ಸರ್? ಏನ್ ಉಪಯೋಗ ಅಂತ ನಾವ್ ಹೇಳಲಿಕ್ಕಾಗಲ್ಲ, ಡಾಕ್ಟರ್ ಹೇಳ್ಬೇಕು. ಅದೇನ್ ಹೇಳಿ. ಡಾಕ್ಟರ್, ನಾವೊಂದು ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೇವೆ. ನಮಗೆ ಕೆಲವೊಂದು ವಿಚಿತ್ರವಾದ ವಸ್ತುಗಳು, ಈ ಆಬ್ಜೆಕ್ಟ್ಸ್, ಆ ಕೇಸ್ ಸಂಬಂಧಪಟ್ಟ ಮನುಷ್ಯನ ಹತ್ರ ಸಿಕ್ಕಿದಾವೆ. ಆ ವ್ಯಕ್ತಿ ಸ್ವಭಾವ ಹೇಗಿರ್ಬೋದು ಡಾಕ್ಟರ್? ಇಂಥ ಕೇಸ್ ಬಹಳ ರೇರ್. 1000ಕ್ಕೆ 1-2 ಇರ್ಬೋದು. ಅಂದ್ರೆ ಇದರ ಅರ್ಥ ಅವನಿಗೆ ಅವಳ ಮೇಲೆ ವಿಚಿತ್ರವಾದ ಆಸೆ ಇದೆ ಅಂತ. ಹೇಗಾದ್ರೂ ಮಾಡಿ ಅವಳನ್ನ ತನ್ನವಳಾಗಿ ಮಾಡ್ಕೋಬೇಕನ್ನೋ ವಿಚಿತ್ರ ಮನೋಭಾವ ಹೊಂದಿರ್ತಾನೆ. ವಿಲ್ ಬಿ ವೆರಿ ಮೀಕ್. ಪೆದ್ದನಾಗಿ ಕಾಣಿಸ್ತಾನೆ, ಆದ್ರೆ ಕ್ರಿಕೆಟ್ ಆಗಿರ್ತಾನೆ. ಅದ್ ಯಾಕೆ ಹಾಗಾಗುತ್ತೆ? ಒಂದು, ಅವನಿಗೆ ಅವಳ ಮೇಲೆ ಆಸೆ ಇರಬೇಕು. ಇಲ್ಲ ಅವಳನ್ನ ಪಡೆಯಲಾಗದೆ ಡೆಸ್ಪರೇಟ್ ಆಗಿ ಆ ವಸ್ತುಗಳನ್ನ ಮೋಹಿಸ್ತಾ ಇರಬೇಕು. ಇದರಿಂದ ಆಕೆಗೇನು ತೊಂದರೆ ಇಲ್ವಾ ಡಾಕ್ಟರ್? ಅದನ್ನೆಲ್ಲ ಹೇಳೋದಕ್ಕೆ ಬರಲ್ಲ. ಆದ್ರೆ ಅದು ಅವನ ಮನಸ್ಥಿತಿಯ ಮೇಲೆ ಅವಲಂಬಿಸಿರ್ತದೆ. ಇಷ್ಟಂತೂ ನಿಜ. ಆದ್ರೆ ಒಂದಿಲ್ಲ ಒಂದಿನ ಅವನಿಂದ ಅವಳಿಗೆ ತೊಂದರೆ ಇರೋದಂತೂ ಖಂಡಿತ. ಛೇ, ಒಳ್ಳೆ ಟೈಮಿಗೆ ಗೇಟ್ ಹಾಕ್ತು. ಪಾಟೀಲ್, ಈಗ ನನ್ನ ಅನುಮಾನ ಇನ್ನೂ ಬಲವಾಗಿದೆ. ಯಾಕಂದ್ರೆ ಬಂಗಾರದ ಅಂಗಡಿಯಲ್ಲಿ ಬಂಗಾರದ ಬಿಸ್ಕೆಟ್ ಸಿಕ್ಕಿದೆ. ಆ ದಿನ ಲಕ್ಷ್ಮಿ ಗಂಡನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಲಕ್ಷ್ಮಿ ಅನ್ಕಾನ್ಶಿಯಸ್ ಆಗಿ ಮಲಗಿದ್ಲು. ಆಗ್ಲೇ ನನಗೆ ಅವನ ಮೇಲೆ ಅನುಮಾನ ಶುರು ಆಯ್ತು. ಮೊದಲು ನಾವು ಮೋಹನನ್ನು ಹಿಡಿಬೇಕು ಪಾಟೀಲ್. ಅಲ್ಲಿ ತನಕ ನಾವು ಏನ್ ಹೇಳೋದಕ್ಕೂ ಆಗಲ್ಲ. ಬನ್ನಿ. ಈ ಮನೆಯವರು ಎಲ್ಲಿ ಹೋಗಿದ್ದಾರೆ? ನಾನ್ ಮುಂಜಾನೆ ಹಾಲ್ ತರ್ಲಿಕ್ ಹೊಂಟಾಗ್ರಿ. ಅವಾಗ ಎಲ್ಲೋ ಹೊಂಟ್ ನಿಂತಿದ್ರು. ಎಲ್ಗ್ ಹೋಗ್ತೀರಿ ಅಂತ ಕೇಳಿದ್ದಕ್ಕ ಮಾರಿಗುಡಿಗೆ ಅಂತ ಹೇಳಿದ್ರು. ಮಾರಿಗುಡಿ ಎಲ್ಲಿದೆ ಅದು? ಅದು ಆ ಊರ್ ಹೊರಗ್ ತೋಟ ಅದಲ್ರಿ. ಯಾವ್ದೋ ಮಾವಿನ ತೋಟ? ಅದ ನೋಡ್ರಿ ಅದ. ಓಕೆ, ಬನ್ನಿ. ಥ್ಯಾಂಕ್ ಯು. ಇವತ್ತು ನಿನ್ ಬಿಡಲ್ಲ. ಬಿಡಲ್ಲ ನೀನು ಇವತ್ತ. ಬಿಡಲ್ಲ ನೀನು ಇವತ್ತನ. ತಡಿ ತಡಿಯಮ್ಮ, ಅಳ್ಬೇಡ.
ಹೇಳು ಹೇಳು ಬಾಯ್ಬಿಡು. ಬೇಡಲ್ಲ. ಹೇಳು ಬೇಗ ಹೇಳು. ಲಕ್ಷ್ಮಿ ಮೇಲೆ ಯಾಕೆ ಬಲಾತ್ಕಾರ ಮಾಡಿದೆ? ಹೇಳ್ತೀನಿ. ಲಕ್ಷ್ಮಿ ನನಗೆ ದೂರ ಸಂಬಂಧ. ಅವಳನ್ನ ನಾನು ಇಷ್ಟಪಡ್ತಿದ್ದೆ. ಅವಳನ್ನ ಮದುವೆ ಆಗ್ಬೇಕಂತಿದ್ದೆ. ಆದರೆ ನನಗೆ ಬೇರೆ ಯಾವ ಕೆಲಸ ಇರಲಿಲ್ಲ. ಮನೆಯಲ್ಲಿ ಬಡತನ. ಅವಳಿಗೆ ಹೇಳೋ ಧೈರ್ಯ ಕೂಡ ಆಗಲಿಲ್ಲ. ಅವಳ ಮದುವೆ ಗಿರಿಧರನ್ ಜೊತೆ ಆಯಿತು. ನನ್ನ ತಂದೆ ತೀರ್ಕೊಂಡ್ಮೇಲೆ ಗಿರಿಧರ್ ತನ್ನ ಅಂಗಡಿಯಲ್ಲಿ ನನಗೆ ಕೆಲಸಕ್ಕೆ ಸೇರಿಸ್ಕೊಂಡ್ರು. ನಮ್ಮ ಭಾವರ್ದು ಒಂದು ಚಿಕ್ಕ ಬಂಗಾರದ ಅಂಗಡಿ ಆಗಿತ್ತು. ಅಲ್ಲಿ ನಾನು ದಿನ ಕೆಲಸ ಮಾಡ್ತಿದ್ದೆ. ಮೋಹನ, ಒಂದು ಕುರ್ಚಿ ಹಾಕು. ಏನ್ ಸ್ವಾಮಿ, ಈ ನಡುವೆ ಅಂಗಡಿ ಕಡೆ ಬರ್ಲೇ ಇಲ್ಲ? ಎಲ್ಲಿ? ಆರೋಗ್ಯವಾಗಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮನೆಯಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿದ್ದೆ. ನೀರು ಸೇರ್ಬೇಕಾದ್ರೆ ಅವಳ ಅಂಗಾಂಗಗಳನ್ನು ಮುಟ್ಟಿ ಮುಟ್ಟಿ ಆನಂದಿಸುತ್ತಿದ್ದೆ. ಮೋನ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊ. ಖಾದರ್, ನಿಮ್ಗೊಂದು ಚಾ ತಂದ್ಕೊಡು. ತಗೋ. ನಿಮಗೆ ಕೊಡಿ. ಬೇಡ. ಹಾಗಾದ್ರೆ ಲಕ್ಷ್ಮಿನ ಪಡಿಬೇಕು ಅಂತ ಗಿರ್ಧನ್ ಕೊಲೆ ಮಾಡಿದೆ. ಕೊಡಿ. ಇನ್ನು ಆ ರೇಡಿಯೋ ಮನೆಯಲ್ಲಿ ತಂದಿಟ್ರೆ ಲಕ್ಷ್ಮಿಗೆ ಅನುಮಾನ ಬರ್ಬೋದು ಅಂತ ಅದನ್ನ ಅಂಗಡಿಯಲ್ಲೇ ಇಟ್ಟೆ. ಇನ್ನ ಈ ಕೊಲೆ ಬಗ್ಗೆ ಅನುಮಾನ ಬರ್ಬೋದು ಅಂತ ಗೋಲ್ಡ್ ಬಿಸ್ಕಿಟ್ ವ್ಯವಹಾರ ಮಾಡಿ ದುಡ್ಡು ಸಂಪಾದಿಸಿ ಅವಳನ್ನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೊಂಚ್ ಹಾಕಿದೆ. ವಂಡರ್ಫುಲ್. ಇಲ್ಲ ಸರ್, ಗಿರಿಧನ್ ಕೊಲೆ ನಾವು ಮಾಡಲಿಲ್ಲ ಸರ್. ರೇಡಿಯೋ ಮುಚ್ಚಿಟ್ಟಿದ್ದೇನೋ ನಿಜ, ಗೋಲ್ಡ್ ಬಿಸ್ಕಿಟ್ ವ್ಯವಹಾರನೂ ನಿಜ, ಆದ್ರೆ ಕೊಲೆ ಮಾತ್ರ ನಾವು ಮಾಡಲಿಲ್ಲ ಸರ್. ಮತ್ತಿನ್ಯಾರು ಮಾಡಿದ್ರು? ಒಂದಿನ ನಾನು ಗಿರಿಧರ್ ಇಬ್ರು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ವಿ. ಯಾರ್ದೋ ಮದುವೆಗೆ ಅರ್ಜೆಂಟ್ ಆಭರಣ ಮಾಡಿಕೊಡ್ಬೇಕಾಗಿತ್ತು. ಆ ಸಂಜೆ ಒಬ್ಬ ವ್ಯಕ್ತಿ ಬಂದ ಸರ್. ನಮಸ್ಕಾರ. ನಮಸ್ಕಾರ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ.
ಹೇಳಿ ಏನಾಗ್ಬೇಕಾಯ್ತು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ, ಪರವಾಗಿಲ್ಲ. ಅದು ಗುಟ್ಟಾಗಿ ಮಾತಾಡ್ಬೇಕಿತ್ತು. ಮೋಹನ, ಸ್ವಲ್ಪ ಹೊರಗಿರಪ್ಪ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹಾ, ನನ್ನ ಹತ್ರ ಕೆಲವು ಗೋಲ್ಡ್ ಬಿಸ್ಕೆಟ್ಸ್ ಇವೆ. ಗೋಲ್ಡ್ ಬಿಸ್ಕೆಟ್ಸ್? ಅವನ್ನ ಕರಗಿಸಿ ಆಭರಣ ಮಾಡ್ಕೊಡ್ಬೇಕು. ನೋಡಿ, ಅಂತ ಕೆಲಸ ನಾ ಮಾಡೋದಿಲ್ಲ. ನಂದೇನಿದ್ರು ಸಣ್ಣ ಪುಟ್ಟ ಒಡವೆ ಮಾಡ್ಕೊಡೋದು. ಇದು ನನ್ನಿಂದ ಸಾಧ್ಯವಾಗದ ಕೆಲಸ. ನೀವು ತುಂಬಾ ನಿಷ್ಠಾವಂತರು ಅಂತ ಕೇಳಿ ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೀವು ಕೇಳೋದಕ್ಕಿಂತ ಹೆಚ್ಚಿಗೆ ಹಣ ಕೊಡ್ತೀನಿ. ನಿಮ್ ಕೆಲಸ ನನಗೆ ತೃಪ್ತಿ ಆದ್ರೆ ಪ್ರತಿ ತಿಂಗಳು ಬಿಸ್ನೆಸ್ ಕೊಡ್ತೀನಿ. ನೋಡಿ, ನನಗೆ ಈ ಕಳ್ಳ ವ್ಯವಹಾರ ಹಿಡಿಸೋದಿಲ್ಲ. ದಯವಿಟ್ಟು ಬೇರೆ ಯಾರ ಹತ್ರನಾದ್ರೂ ಹೋಗಿ. ನೋಡಿ, ನಾನಾಗೆ ನಿಮ್ ಹತ್ರ ಬಂದಿದ್ದೀನಿ. ನೀವು ಆಗೋದಿಲ್ಲ ಅಂತ ಹೇಳೋದು ಸರಿಯಲ್ಲ. ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಾ ಹೇಳಿದ್ದಾಯ್ತಲ್ಲ, ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ. ಇನ್ಮೇಲೆ ನೀವು ಈ ಅಂಗಡಿ ಕಡೆ ಬರಬೇಡಿ. ನಾನು ನಿಮ್ಗೆ 20,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ನನಗೆ ಒಡವೆಗಳು ತುಂಬಾ ಅರ್ಜೆಂಟ್ ಆಗಿ ಬೇಕಾಗಿವೆ. ಐ ನೀಡ್ ಇಟ್. ಅಲ್ಲದೆ ಇಷ್ಟೊತ್ತಲ್ಲಿ ನನಗೆ ಬೇರೆ ಯಾರು ಸಿಗೋದಿಲ್ಲ. ನಾನ್ ನಿಮ್ಗಾಗ್ಲೇ ಹೇಳಿದ್ನಲ್ಲ, ನಾ ಈ ಕೆಲಸ ಮಾಡೋದಿಲ್ಲ ಅಂತ. ಇನ್ಮೇಲೆ ನೀವು ಈ ಕಡೆ ಬರಬೇಡಿ. ಈ ಅಂಗಡಿ ಮಾಲೀಕರು ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದು. ಅವ್ರಿಗೆ ವಿಷಯ ತಿಳಿದ್ರೆ ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ. ಏನ್ ಎದುರಿಸ್ತೀರಾ? ಬಹುಶಃ ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಐ ವಿಲ್ ಸಿ ಯು ಸೂನ್. ಎಸ್ ಸರ್, ಯಾರು? ಏನ್ ಬೇಕಾಗಿತ್ತು? ನಾನು ಮೋಹನ್ ಅಂತ ಹೇಳಿ. ಅವ್ರು ಸ್ವಲ್ಪ ವಿಚಿತ್ರ ಸ್ವಭಾವದವರು. ನಿಮ್ ಕೆಲಸ ನಾನ್ ಮಾಡ್ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರ್, ನಿಮ್ಗೆ ಅನುಮಾನ ಇದ್ರೆ ನಾನು ನಿಮ್ಗೆ ಸ್ಯಾಂಪಲ್ ಮಾಡಿ ತೋರಿಸ್ತೀನಿ. ಆಮೇಲೆ ಬೇಕಾದ್ರೆ ದುಡ್ಡು ಕೊಡಿ. ಸರಿ, ಈ ಅಡ್ರೆಸ್ ಇಟ್ಕೋ. ನಾಳೆ ಬಂದು ನಾನು ನೋಡು. ಆಯ್ತು. Shankar, look, just see how beautiful these sculptures are. How beautiful. ಬ್ಯೂಟಿಫುಲ್. Take me there. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. Look at these. Shankar, I've heard so much about these temples of Halibeer and Belur. I would like to go there. Will you take me? Oh, sure. ಮುಂದಿನ ವಾರ. Mundin Vara. Shankar, you're so sweet. Thank you, my love. Do you know what I do when I go to Halibiru? What will you do? Here. First I'll tie my sari like this. Mm-hmm. Then I'll put kumkum. Mm-hmm. Then I'll look at myself in the mirror. Mm. And then... And then go ahead. Wow. Kathy, you were marvelous. You really liked it? Like it? I love it. I admire it. Oh, Shankar. Kathy, you're so graceful. ಸರ್, ಯಾರು? ನಮಸ್ಕಾರ ಸರ್. ನಮಸ್ಕಾರ. ನಾನು ಮೋಹನ್ ಅಂತ ಸರ್. ಮೊನ್ನೆ ರಾತ್ರಿ ನಮ್ಮ ಅಂಗಡಿಗೆ ಬಂದಿದ್ರಲ್ಲ ಸರ್, ಮನೆಗೆ ಬಾ ಅಂತ ಅಡ್ರೆಸ್ ಕೊಟ್ರಿ. ಓ ಎಸ್, ಒಂದ್ ನಿಮಿಷ ಬಂದೆ. ಆಯ್ತು ಸರ್. ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಮೋಹನ್, ಒಂದ್ ನಿಮಿಷ ಬನ್ನಿ. ಈ ಗೋಲ್ಡ್ ಬಿಸ್ಕೆಟ್ ನಿಂದ ನಮ್ಮೊಂದು ಒಳ್ಳೆ ಡಿಸೈನ್ ಸರ ಮಾಡ್ಕೊಂಡು ತಂದು ಕೊಡ್ಬೇಕು. ಆಯ್ತು ಸರ್. ಇದು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ಆಯ್ತು ಸರ್. ನೀವು ನನ್ನ ಕೆಲಸ ನೋಡಿ ಸರ್. ನೋಡ್ತೀನಿ, ಬೇಗ ತಗೊಂಬನ್ನಿ. ಬರ್ತೀನಿ ಸರ್. ಓಕೆ. Oh, Kathy, you're still admiring them?
Kathy. Wow. You're so beautiful. ನೀನೆ ಸುಂದರವಾಗಿದೆಯಾ ಗೊತ್ತಾ? I love you. I really love you, Kathy. Do you love me? Say you love me. Yes. Do you love me? Really? Yes, I love you. ನೀನೆ ಸುಂದರವಾಗಿದೆಯಾ ಅಂದ್ರೆ ನಿನಗೊಂದು ಮುತ್ತು ಕೊಡ್ಬೇಕು ಅನ್ಸುತ್ತೆ. Oh, come on. ಒಂದೇ ಒಂದು ಮುತ್ತು. I want to kiss you. Please. Hey. Now. Oh my God. Now I'm not going to leave you. Kathy, I want to kiss you. Please. ನಾನು ನಿನ್ನ ಮುತ್ತು ಕೊಡ್ಲೇಬೇಕು. No, Shankar. Please don't say no. No, Shankar. I love you. I love you, Kathy. I want to kiss you. Yes. Sir? ಏನ್ರಿ ಅದು? ನಮಸ್ಕಾರ ಸರ್. ನಮಸ್ಕಾರ. ಏನು? ಗುಡ್. ಚೆನ್ನಾಗಿದೆ. What is it, Shankar? Oh, my sweetheart. ನಿನಗೋಸ್ಕರ. This is beautiful. ತುಂಬಾ ಚೆನ್ನಾಗಿದೆ. Is it for me? Yes. This is specially made for you. ನಿನಗೋಸ್ಕರ. ನನಗೆ. Shankar, will you wait a minute, please? I will just be back. Sure. ಬನ್ನಿ. ಹಾ ಸರ್. ಸರಿ ಸರ್. How do I look? Gorgeous. ನೀನು ಸ್ವರ್ಗ ಲೋಕದಿಂದ ಇಳಿದು ಬಂದ ದೇವತೆ ಹಾಗೆ ಕಾಣಿಸ್ತಿ. Devate? What does that mean? That means you look like an angel from heaven. Oh, Shankar. How do you like this? It's beautiful. Really? Do you love me? ಅದಕ್ಕೆ ನಿನ್ನನ್ನ ಅಷ್ಟು ದೂರ ದೇಶದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಲವ್. Do you love me? ಆಮೇಲೆ ಏನಾಯ್ತು? ಅಪ್ಪ ಅಪ್ಪ ಇವತ್ತು ರೇಡಿಯೋ ತಗೊಂಬಪ್ಪ. ಆಯ್ತಮ್ಮ, ಇವತ್ತು ಸಿಟಿಗೆ ಹೋಗಿ ಖಂಡಿತ ತರ್ತೀನಿ. ಮೋಹನ, ಇವತ್ತು ಬರ್ಲಿಕ್ಕೆ ತಡ ಆಗ್ಬಹುದು. ನೀನೇ ಅಂಗಡಿ ಮುಚ್ಕೊಂಡು ಬೇಗ ಬಂದ್ಬಿಡು. ಆಯ್ತು. ಆ ದಿನ ಗಿರಿಧರ್ ಊರಿಗೆ ಹೋದ್ಮೇಲೆ ರಾತ್ರಿ ನಾನೊಬ್ನೇ ಅಂಗಡಿಯಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದೆ. ಸಾಹೇಬ್ರೆ, ನೀವು ಇಲ್ಲಿವರೆಗೆ ಯಾಕೆ ಬಂದ್ರಿ? ನಾನೇ ತಂದು ಕೊಡ್ತಿದ್ದೆ. ಇವತ್ತು ಈ ಆಭರಣಗಳನ್ನ ನಾನು ಬೇರೆ ಊರಿಗೆ ತಗೊಂಡು ಹೋಗ್ಬೇಕಾಗಿದೆ. ಅವ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನೇ ಬಂದೆ. ವಂಡರ್ಫುಲ್. ಗುಡ್. ಓಹೋ, ನಾನು ಅಂಗಡಿಲಿ ಇಲ್ದಿರೋ ಸಮಯದಲ್ಲಿ ಇಂಥ ವ್ಯವಹಾರ ನಡೀತಿದ್ಯಾ? ನೀನ್ ರಾತ್ರಿ ಹೊತ್ತು ಕುಂತ್ಕೊಂಡು ಕೆಲಸ ಮಾಡ್ತೀನಿ ಅಂದಾಗ್ಲೇ ನನಗೆ ಅರ್ಥವಾಗಿತ್ತು. ಆದ್ರೆ ಏನ್ ಮಾಡ್ತಿದ್ಯಾ ಅನ್ನೋದು ಈಗ ತಿಳಿತು. ಅಯ್ಯೋಗಿನ್ ತಂದು ಏಯ್ ನಿಂತ್ಕೊಳ್ಳ ಅಲ್ಲಿ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ?
ಇಲ್ಲ ನಾನು ನಿಮ್ಮನ್ನು ಬಿಡೋದಿಲ್ಲ, ಲಾಕಪ್ ಮೇಲೆ ಹಾಕಿಸ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಅಂಗಡಿಗೆ ಬಂದೆ. ನನ್ನ ಭಾವ ನಿದ್ದೆ ಮಾಡ್ತಿದ್ರು. ವಾಪಸ್ ಹೋದೆ. ಮತ್ತೆ ಬಂದೆ, ಅವ್ರು ಇರ್ಲಿಲ್ಲ. ಅಂಗಡಿ ಒಳಗೆ ಬಂದು ನೋಡಿದ್ರೆ ಚೀಲದಲ್ಲಿ ರೇಡಿಯೋ ಸಿಕ್ತು. ಅಲ್ಲೇ ಮುಚ್ಚಿಟ್ಟೆ. ಐ ಸಿ. ನಿನ್ಗೆ ಆ ವ್ಯಕ್ತಿ ಮನೆ ಗೊತ್ತು? ನೇರವಾಗಿ ಅಲ್ಲಿ ಕರ್ಕೊಂಡು ಹೋಗು. ದೂರದಲ್ಲಿ ನಿಂತ್ಕೊಂಡು ನಮಗೆ ಮನೆ ತೋರಿಸಿದ್ರೆ ಸಾಕು. ಮಿಕ್ಕಿದ ಕೆಲಸ ನಾವು ಮಾಡ್ಕೋತೀವಿ. ಆದ್ರೆ ಈಗ ಅವನಲ್ಲಿಲ್ಲ ಸಾಹೇಬ್ರೆ. ನಮ್ಮ ಭಾವನ್ ಕೊಲೆ ಆದ್ಮೇಲೆ ಅವನೆಲ್ಲೋ ಬೇರೆ ಕಡೆ ಇದ್ದಾನೆ. ಅವನೊಬ್ಬ ನಿಗೂಢ ಮನುಷ್ಯ. ಅವನೇನಂತ ಹೇಳಿಕ್ ಆಗೋದಿಲ್ಲ ಸಾಹೇಬ್ರೆ. ಐ ಸಿ. ಈಗ ನೀನು ಆಭರಣಗಳನ್ನ ಅವನಿಗೆ ಹ್ಯಾಕ್ ತಲುಪಿಸ್ತೀಯಾ? ಅವನೇ ಅಂಗಡಿಗೆ ಬಂದು ತಗೊಂಡು ಹೋಗ್ತಾನೆ. ಯಾವಾಗ ಬರ್ತಾನೆ? ಮುಂದಿನ ಭಾನುವಾರ ಬರ್ತೀನಿ ಅಂತ ಹೇಳಿದಾನೆ. ಹಲೋ. ಬನ್ನಿ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್. ಚೆನ್ನಾಗಿದ್ದೀರಾ ಸರ್? ಫೈನ್. ಒಂದ್ 5 ನಿಮಿಷ ಸರ್, ನಿಮ್ ಕೆಲಸ ಎಲ್ಲ ಆಗ್ಬಿಡುತ್ತೆ ಸರ್. ಡೋಂಟ್ ವರಿ, ನಿಧಾನವಾಗಿ ಮಾಡಿ. ನಾನು ಸಿಗರೇಟ್ ಸೇರ್ತಿರ್ತೀನಿ. ಆಯ್ತು ಸರ್. ಸರ್, ಅವನ್ ಯಾವಾಗ ಒಳಗಡೆ ಬಂದ? ಯಾವಾಗ ಮೋಹನ್ ಕೊಲೆ ಮಾಡ್ದ? ಇಲ್ಲಿಂದ ಹೇಗೆ ಹೋದ? ತುಂಬಾ ಮಿಸ್ಟೀರಿಯಸ್ ಆಗಿದೆ. ಈ ಮೋಹನ್ ಬಾಡಿ ಇಲ್ಲಿಂದ ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಎಸ್ ಸರ್. ಕಮ್, ವಿಲ್ ಗೋ. ಆನಂದ್, ನಿಮ್ಮನ್ನ ಯಾಕೆ ಇಲ್ಲಿ ಕರೆಸಿದ್ದೀನಿ ಗೊತ್ತಾ? ನನ್ನ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹಂಚ್ಕೋಬಹುದು ಅಂತ ತಿಳ್ಕೊಂಡಿದ್ದೀನಿ. ಆನಂದ್, ಇವತ್ತಿನವರೆಗೂ ನೀವು ನನ್ನನ್ನ ನೀನ್ ಯಾರು, ಏನ್ ಮಾಡ್ತಿದ್ಯಾ, ಎಲ್ಲಿಂದ ಬಂದೆ, ಹೇಗಿರ್ತಿದ್ಯಾ ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಮಲ್ಲಿಕ,
ನಾನು ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳಿ? ಅಂದ್ರೆ ನಿಮಗೆ ನನ್ನ ಬಗ್ಗೆ ಕನ್ಸರ್ನ್ ಇಲ್ವಾ? ಓ ನೋ ನೋ ನೋ, ನಾನು ಆ ಥರ ಅಲ್ಲ ಹೇಳಿದ್ದು. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ನಾನು ಯಾಕೆ ಇಂಟರ್ಫಿಯರ್ ಆಗ್ಬೇಕು ಅಂತ ಹೇಳಿದೆ. ನೀವು ಒಳ್ಳೆ ಸಿಂಗರು, ಅದನ್ನು ಇಷ್ಟಪಡ್ತೇನೆ. ಆನಂದ್, ನಾನೊಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿಮಗೆ ನಾನು ಇನ್ನೇನು ಸಹಾಯ ಬೇಕು ಹೇಳಿ? ನಾನೊಬ್ಬರನ್ನ ನಂಬಿ ಇಲ್ಲಿಗೆ ಬಂದೆ. ಅವರು ನನ್ನನ್ನು ತುಂಬಾ ಇಷ್ಟಪಡ್ತಿದ್ರು. ನನ್ನನ್ನ ದೊಡ್ಡ ಸಿಂಗರ್ ಆಗಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ರು. ಆದ್ರೆ ಇಲ್ಲಿಗೆ ಬಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಬಗ್ಗೆ ನನಗೆ ಅನುಮಾನ ಶುರುವಾಯ್ತು. ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಜನ ಕಾಣೋದಕ್ಕೆ ಒಂಥರ, ಆದ್ರೆ ಇರೋದೇ ಬೇರೆ. ಈ ಮೋಸ, ಸುಳ್ಳು ಎಲ್ಲ ವಿಚಿತ್ರವಾಗಿದೆ. ಆದ್ರೆ ನಿಮಗೆ ಯಾಕೆ ಅವ್ರ ಮೇಲೆ ಅನುಮಾನ? ಅವ್ರು ಮಾಡ್ತಿರೋ ವ್ಯವಹಾರ, ಅವ್ರ ವರ್ತನೆ ಎಲ್ಲ ಒಂಥರ ವಿಚಿತ್ರವಾಗಿದೆ. ನಾನು ಅವ್ರ ಬಾಳ ಸಂಗಾತಿ ಆಗ್ಬೇಕು ಅನ್ಕೊಂಡೆ, ಆದ್ರೆ ಈಗ ಸಾಧ್ಯ ಇಲ್ಲ. ಆನಂದ್, ನಂಗಿಲ್ಲಿರೋಕ್ ಭಯ ಆಗ್ತಾ ಇದೆ. ನನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ. ಆನಂದ್, ಡೋಂಟ್ ಲೀವ್ ಮೀ, ಐ ಲವ್ ಯು. ನನ್ ಕೈ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್. ತೊಳೆಯಿಲ್ಲ. ಯಾಕೆ ಮಲ್ಲಿಕ, ನಿಮ್ಗೆ ಬೇಜಾರಾಯ್ತಾ? ಇಲ್ಲ, ಖಂಡಿತ ಇಲ್ಲ. ನೀವು ಸತ್ಯ ಹೇಳಿದ್ರಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ನೀವು ಎದಕ್ಕೂ ಹೆದರ್ಕೊಳ್ಬೇಕಾಗಿಲ್ಲ. ಓಕೆ, ನಾನು ಬರಲಾ? ಥ್ಯಾಂಕ್ ಯು. ಬರ್ತೇನೆ. ಬಾಯ್. ಆನಂದ್, ನೀವೇನು ಮಾತಾಡ್ತಿದ್ರೆ ನನ್ಗೆ ಹೇಗೆ ಅರ್ಥ ಆಗ್ಬೇಕು? ಐ ಆಮ್ ಸಾರಿ ಸ್ಮಿತಾ, ನನಗೆ ತುಂಬಾ ಕನ್ಫ್ಯೂಷನ್ ಇದೆ. ಏನು ಅರ್ಥ ಆಗ್ತಾ ಇಲ್ಲ ರಿಯಲಿ. ಶ್ರೀಕಾಂತ್ ನನ್ನ ಫ್ರೆಂಡ್ ಇರ್ಬೋದು, ಆಗಾಗ ನಾನು ಅವನು ಹರಟಿನೂ ಹೊಡಿಬೋದು. ಅವನು ನನ್ನ ಇಂಪ್ರೆಸ್ ಮಾಡಕ್ಕೆ ಆಗಾಗ ಪ್ರಯತ್ನಿಸ್ತಾನೆ, ಅದು ನನಗೂ ಗೊತ್ತು. ಆದ್ರೆ ಆನಂದ್, ನಿಜ ಹೇಳ್ಬೇಕಂದ್ರೆ ನನಗೆ ನಿಮ್ಮ ಮೇಲೆ ಗೌರವ ಇದೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮಲ್ಲಿರೋ ಆದರ್ಶ, ನಿಮ್ಮ ಸರಳ ಸ್ವಭಾವನ ನಾನು ಇಷ್ಟಪಟ್ಟಿದ್ದೀನಿ. ಐ ಲೈಕ್ ಯು ಬಿಕಾಸ್ ಆಫ್ ದ್ಯಾಟ್. ಆನಂದ್, ಡು ಯು ಲವ್ ಮೀ ನೌ? ಹ್ಯಾವ್ ಯು ಎನಿ ಡೌಟ್? ಸ್ಮಿತಾ, ನನ್ನ ಕ್ಷಮಿಸು. ಐ ಲವ್ ಯು. ಏನ್ ಪಾಟೀಲ್ ಬಂದ್ಬಿಟ್ರು? ಏನ್ ಪಾಟೀಲ್? ಸರ್, ಮಲ್ಲಿಕಾ ಮರ್ಡರ್ ಆಗಿದೆ. ಏನು? ಎಲ್ಲಿ? ಮಲ್ಲಿಕಾ ಅವರ ಮನೆಯಲ್ಲೇ ಸರ್. ಸರ್, ಈ ರೂಮ್ ಕಾರ್ನರ್ ಅಲ್ಲಿ ಬಾಟಲ್ ಸಿಕ್ತು ಸರ್. ಸೆಂಟ್ ಬಾಟಲ್ ಇದ್ದಂಗಿದೆ. ಅಲ್ಲೇ ಹೋಯ್ತದು. ಆನಂದ್, ನಂಗೆ ತುಂಬಾ ಭಯ ಆಗ್ತಾ ಇದೆ. ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗಿ. ಡೋಂಟ್ ಲೀವ್ ಮೀ ಅಲೋನ್. ಆನಂದ್, ನನ್ ಬಿಟ್ಟು ಹೋಗ್ಬೇಡಿ. ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ. ಪಾಟೀಲ್, ನನಗೆ ಮುಂಚೆಯಿಂದ ಡೌಟ್ ಇತ್ತು ಇವಳ ಲೈಫ್ ಡೇಂಜರ್ ಇದೆ ಅಂತ. ನೀವು ಬಾಡಿನ ಪಂಚನಾಮೆ ಮಾಡಿಸಿ ಆಸ್ಪತ್ರೆ ಕಳಿಸೋ ವ್ಯವಸ್ಥೆ ಮಾಡಿ.
ವೆರಿ ಗುಡ್ ವೆರಿ ಗುಡ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನೋಡಿ, ಮುಂದಿನ ಸಾರಿ ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಡ್ಲೇಬೇಕು. ಥ್ಯಾಂಕ್ ಯು. ನಮಸ್ತೆ. ನಿನ್ನೆ ಮಲ್ಲಿಕಾನ್ ಮನೆ ಗಸ್ತಿ ಯಾರು ಮಾಡ್ತಿದ್ರು? ನಾನೇ ಸರ್. ಏನ್ ಕತ್ತೆ ಕಾಯ್ತಿದ್ಯಾ ಅಲ್ಲಿ? ಹೌದು ಸರ್. ಇಲ್ಲ ಸರ್. ಏನಿಲ್ಲ ಸರ್, ಇಡಿಯಟ್. ನಿದ್ದೆ ಮಾಡ್ತಿದ್ಯಾ? ಏನ್ ನಡೀತಲ್ಲಿ? ಕಾರಲ್ಲಿ ಒಬ್ಬ ದೊಡ್ಡ ಕೂತಿದ್ದ. ಕಾರ್ ಯಾಕೆ ನಿಲ್ಸಿದ್ಯಾ ಅಂತ ಕೇಳಿದೆ. ಹಾಳಾಗಿದೆ ಅಂದ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದ. ಕುರ್ಚಿನ ಗಡ್ಡ, ಮುಂಗುರ್ ಕೂದ್ಲು, ಚಿಕ್ಕ ನಡಕ, ಬಂದು ಕೂತ್ಕೊಂಡು ಹೊರಟೋದ. ಸೂಟು ಧರಿಸಿದ್ದ? ಚಿಕ್ಕಡ್ಡ, ಉಂಗುರ್ ಕೂರ್ಲು. ಆಯ್ತು, ನೀ ಹೋಗು. ಹ್ಞೂ ಸರ್. ಗಡ್ಡ, ಉಂಗುರ್ ಕೂರ್ಲು, ತಡಿಯ. ಬಗಳೋ, ಆ ಬ್ಯಾಗ್ ಯಾಕೆ ಎತ್ತಿದೆ? ಯಾವ ಬ್ಯಾಗು? ನೀನ್ ಹಿಡ್ಕೊಂಡು ಓಡ್ತಿದ್ಯಲ್ಲ, ಆ ಬ್ಯಾಗು. ನನ್ನ ಹತ್ರ ಯಾವ ಬ್ಯಾಗು ಇರ್ಲಿಲ್ಲ. ಯಾವ ಬ್ಯಾಗು ಇರ್ಲಿಲ್ಲ? ನೀನ್ ಸುಳ್ಳು ಹೇಳಿದ್ರೆ ವಾದ್ ಏರೋಪ್ಲೇನ್ ಇರಿಸ್ತೇನೆ, ಗೊತ್ತಾಯ್ತಾ? ನನ್ ಸಾಯಿಸಿದ್ರು ನಾನು ಹೇಳೋದು ಅದನ್ನೇ. ನನ್ನ ಹತ್ರ ಯಾವ ಬ್ಯಾಗು ಇರ್ಲಿಲ್ಲ. ಪಾಟೀಲ್, ಟೇಕ್ ಕೇರ್ ಆಫ್ ದಿಸ್ ಬಾಸ್ಟರ್ಡ್. ಏನು ನಿನ್ನ ಹೆಸರು? ರಾಬರ್ಟ್. ಪಾಟೀಲ್ ಸರ್, ಮೊನ್ನೆ ಮುನಿಸ್ವಾಮಿ ಹೇಳೋ ಪ್ರಕಾರ ಮಲ್ಲಿಕಾನ್ ಮನೆ ಎದುರು ಕಾರ್ನಲ್ಲಿ ಒಬ್ಬ ದಡಿಯಾಗಿ ಕೂತಿದ್ನಂತೆ. ಬಹುಶಃ ಅವನೇ ನನಗೆ ಈ ರಾಬರ್ಟ್ ಇರ್ಬೋದು ಅಂತ ಅನ್ಸುತ್ತೆ. ಅವನ ಜೊತೆಗೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ನಂತೆ, ಕುರ್ಚುಲ್ಗಡ್ಡ, ಗುಂಗುರ್ ಕೂದ್ಲು. ಆ ವ್ಯಕ್ತಿನ ಒಂದಿನ ಮಲ್ಲಿಕಾನ್ ಮನೆಯಿಂದ ವಾಪಸ್ ಬರ್ಬೇಕು ಸ್ವತಃ ನೋಡಿದ್ದಾನೆ. ಫ್ಯಾಂಟಾಸ್ಟಿಕ್ ಸರ್. ಹೌದು ಯು ಮಸ್ಟ್ ಡೂ ಸಮಥಿಂಗ್ ಸರ್. ಮಿಸ್ಟರ್ ರಾಬರ್ಟ್. ರಾಬರ್ಟ್, ಯಾರ್ ನೀವು? ಏನ್ ಬೇಕು? ವಿ ಆರ್ ಫೆನಿ ಬ್ರದರ್ಸ್. ए पेनी कोको, ए पेनी खाजो. हमको कन्नड़ा नहीं आता है. हम बॉम्बे से आए रॉबर्ट को मिलने के लिए. रॉबर्ट. ರಾಬರ್ಟ್. ರಾಬರ್ಟ್ ಇಲ್ಲಿ ಇರೋದಿಲ್ಲ. ನೋ ರಾಬರ್ಟ್. ನೋ ರಾಬರ್ಟ್? ವೇರ್ ರಾಬರ್ಟ್? ಗೊತ್ತಿಲ್ಲ. ರಾಬರ್ಟ್ ಗಾನ್. ರಾಬರ್ಟ್ ಗಾನ್? ವೇರ್ ಗಾನ್? ವೆನ್ ಗಾನ್? ವೈ ಗಾನ್? ಅಯ್ಯೋ, ನನಗದೆಲ್ಲ ಅರ್ಥ ಆಗೋದಿಲ್ಲ. ಹೋಗಪ್ಪ. ಇಲ್ಲಿ ರಾಬರ್ಟ್ ಇಲ್ಲ, ಯಾರು ಇಲ್ಲ. ನೀವ್ ಇಲ್ಲಿಂದ ಹೋಗಿ. रॉबर्ट नहीं है. ये पैसा रॉबर्ट के लिए. हमारे बॉस चार्ल्स से पैसा भेजा है रॉबर्ट के लिए. ಬನ್ನಿ ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ब्यूटीफुल हाउस. हाय बेबी. हाय, आपका डॉटर. नाइस नाइस गर्ल. Yes. ಟೀ ತಗೊಳ್ಳಿ. Oh no, thank you very much. We don't drink tea. या या. ದುಡ್ಡು ಕೊಡಿ, ರಾಬರ್ಟ್ ಬಂದ್ಮೇಲೆ ಕೊಡ್ತೇನೆ. नहीं नहीं, तुमको नहीं, सिर्फ रॉबर्ट के लिए. Where is Robert? ಯಾ ರಾಬರ್ಟ್ ಹೈ. Oh, Robert hai. Good. Where? Kidhar hai? ಹೈವೇ ಮೇಲೆ ಸ್ಟಾರ್ ಹೋಟೆಲ್ ಇದೆಲ್ಲ, ಅಲ್ಲಿದ್ದಾರೆ. Ah. स्टार होटल, हाईवे. ये लीजिए, ये तुम्हारे लिए. और एक रखो. ये सच बोला ना, स्टार होटल हाईवे. Good, good. Oh, Robert उधर, oh, क्या करता है उधर? ಸ್ಪಿಟ್ ಕಾರ್ಡ್ಸ್. Oh, cards. He plays cards. Welcome. Thank you. Hi, Johnny. We'll order for some drink. Hi Johnny, how are you? We are funny brothers. He's Kaju Feni, I'm Coco Feni. But he drinks Coco Feni, I drink Kaju Feni. ಸ್ಮಿತಾ, ಯಾವಾಗ ಬಂದೆ?
ಈಗ ಬಂದೆ. ಆನಂದ್, ಹ್ಮ್? ಗೋವಾಗ್ ಹೋಗ್ತಿದ್ದೀರಂತೆ? ಹೌದು ಸ್ಮಿತಾ, ಯಾಕೆ? ಗೋವಾದಲ್ಲಿ ಚಾರ್ಲ್ಸ್ ಇದ್ದಾನೆ. ಚಾರ್ಲ್ಸ್? ಅವನು ತರುಣರನ್ನು ಮರಳು ಮಾಡುವ ಜಾದುಗಾರ ಆಗಿರ್ಬೇಕು ಅನಿಸುತ್ತೆ. ಅವನನ್ನ ನೀವ್ ಹಿಡಿಬೋದಾ? ಪ್ರಯತ್ನಿಸಿದ್ದಾನೆ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಸ್ಮಿತಾ. ಅವನನ್ನು ಜೀವಂತವಾಗಿ ಹಿಡಿಯೋದು ಅತಿ ದೊಡ್ಡ ಚಾಲೆಂಜ್ ಆಗಿದೆ. ಒಂದು ರೋಮಾಂಚಕಾರಿ ಅಥವಾ ಬಹುಶಃ ಅದೊಂದು ಚಮತ್ಕಾರವಾಗಿ ಪರಿಣಮಿಸಬಹುದಾದ ಸನ್ನಿವೇಶ ಆಗಬಹುದು. ನಾನು ನಿಮ್ ಜೊತೆ ಬರ್ತೀನಿ, ಪ್ಲೀಸ್. ಸ್ಮಿತಾ, ಈ ಪ್ರಯತ್ನದಲ್ಲಿ ತುಂಬಾ ರಿಸ್ಕ್ ಇದೆ. ಬಹುಶಃ ನಾನೇ ಜೀವಂತವಾಗಿ ವಾಪಸ್ ಬರ್ತೇನೆ ಅನ್ನೋ ಅನುಮಾನ ನನಗಿದೆ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನೀವು ಖಂಡಿತ ಈ ಪ್ರಯತ್ನದಲ್ಲಿ ಗೆಲ್ತೀರಿ. ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಯು. ಸ್ಮಿತಾ, ಆನಂದ್, ನಿಜವಾಗಿಯೂ ನೀವು ನನ್ನ ಪ್ರೀತಿಸ. ನಿನಗೆ ನನ್ನ ಬಗ್ಗೆ ಅನುಮಾನ ಇದೆಯಾ? ಯು ಲವ್ ಮೀ? ನನಗೋಸ್ಕರ ನಿಲ್ಲಿ ಸಾಯಿ ಅಂದ್ರೂ ಸಾಯ್ತೀನಿ. ಆನಂದ್, ನಾನು ನಿಮ್ ಜೊತೆ ಗೋವಾ ಬರ್ಲಾ? ಐ ವಾಂಟ್ ಟು ಬಿ ಯು. ಖಂಡಿತ, ನೀನು ಬೆಂಬಲ ಖಂಡಿತ ಆಗಬೇಕು. ಸ್ಮಿತಾ, ಸ್ಮಿತಾ, Hi. Having a nice time? Enjoying yourself? Good. ಅರೆ, ಯಾಕೆ ಅಪ್ಸೆಟ್ ಆಗಿದೆಯಾ? ಹೇಳು, ನನ್ನ ಮೇಲೆ ಕೋಪನಾ? Shankar, can you tell me clearly why have you brought me back? ಹಾ, ನಿನಗೆ ಭಾರತ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ಇಲ್ಲಿ ಕರ್ಕೊಂಡು ನಿನ್ನ ದೊಡ್ಡ ಭರತನಾಟ್ಯಂ ಡಾನ್ಸರ್ ಮಾಡ್ತೀನಿ. ನಿನ್ನ ಮದುವೆ ಆಗ್ತೀನಿ. What else? You're a liar. You cheat everywhere. I don't believe you. Oh, come on, Kathy. Come on. ನೋಡು, ನಿನಗೆ ಈಗ ಮೂಡ್ ಸರಿ. Come, let's have a swim. Relax, sweetheart. Come on, be a good girl. Get up. Come. Slowly, sweetheart. Relax, my heart. Kathy, are you enjoying? Oh, it's beautiful. Hey. Oh, dear.
ನಾನೇನಿದ್ದೇನಂತ ಅವ್ನಿಗೆ ಗೊತ್ತಾದ್ರೆ ಅವನು ಇಲ್ಲಿಂದ ಪಾರಾಗ್ತಾನೆ. ಎಸ್, ಗೋವಾದಲ್ಲಿ ಅವನ ಕೆಲವು ಹೈಡೌಟ್ಸ್ ಇದೆ. ಅವನ್ನ ನಾವು ಸರ್ಚ್ ಮಾಡಿ ಬರ್ತೇನೆ. ಡೋಂಟ್ ಬಾದರ್, ಡೋಂಟ್ ವರಿ. If I'm not here, I will come back. ಸ್ಮಿತಾ, ಈಗ ನೀನು ಆಕ್ಟ್ ಮಾಡಬೇಕು. ಯು ಆರ್ ನಾಟ್ ಡಾಕ್ಟರ್ ಸ್ಮಿತಾ, ಯು ಆರ್ ಡಿಟೆಕ್ಟಿವ್ ಸ್ಮಿತಾ. ಅವ್ನು ಹೇಗೋ ಮಾಡಿ ನಾವು ಹಿಡಿಬೇಕಾಗಿದೆ. ಅವ್ನು ನಾವಿದ್ದೇನೆ ಅಂತ ಗೊತ್ತಾದ್ರೆ 1 ನಿಮಿಷದಲ್ಲಿ ಪಾರಾಗ್ತಾನೆ. ಯು ಹ್ಯಾವ್ ಟು ಅಟ್ರಾಕ್ಟ್ ಹಿಮ್. ನೀನ್ ಬೇಕಾದ್ರೆ ಹಾಡು ಹೇಳು, ಡಾನ್ಸ್ ಮಾಡು, ನೀನ್ ಬೇಕಾದ್ರೆ ಅವನ ಜೊತೆ ಕುಡಿ. ಐ ಆಮ್ ದೇರ್, ಡೋಂಟ್ ಬಾದರ್, ಫಾರ್ ಮೈ ಸೇಕ್. ಓಕೆ ಓಕೆ. ಗೋ. ಸೋಪಾನವೇರು ಏರಿ ಆಸೆ ಉಯ್ಯಾಲೆ
Hi, ma'am. Hi. You're searching for someone? Hi, ma'am. It's Sangwell. Good night. Bye. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಯು ಆರ್ ವಂಡರ್ಫುಲ್. ಆರ್ ಯು ಸರ್ಚಿಂಗ್ ಫಾರ್ ಸಂಬಡಿ? ಹಾಗಾದ್ರೆ ನೀವು ನನ್ನ ಗೆಸ್ಟ್ ಆಗ್ಲೇಬೇಕು. ಬನ್ನಿ ಮನೆಗೆ ಹೋಗೋಣ. ಅರೆ, ನೀವು ಯಾರಿಗಾರು ಕಾಯ್ತಾ ಇದ್ದೀರಾ? ಇಲ್ಲ. ಹಾಗಾದ್ರೆ ಇನ್ನೇನ್ ಪ್ರಾಬ್ಲಮ್? ಬನ್ನಿ, ಲೆಟ್ಸ್ ಹ್ಯಾವ್ ಡಿನ್ನರ್ ಟುಗೆದರ್. ಅರೆ, ಕಮ್ ಆನ್, ದಿಸ್ ವೇ. This way, please. Bunny. This way, please. ಥ್ಯಾಂಕ್ ಯು. Bunny, please come in. ಫ್ಯಾಂಟಾಸ್ಟಿಕ್. Please take your seat. This is my guest house. You like it? ಅರೆ, ನಿಂತೇ ಇದ್ದೀರಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು. Please relax. Feel at home. ಓಹ್. ನಾನು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಡಿನ್ನರ್ ಅರೇಂಜ್ ಮಾಡಿ ಬರ್ತೀನಿ. Excuse me for a minute. ಓಕೆ. Ramu? I'm very sorry, ಸ್ಮಿತಾ. ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಹೋಗಿದ್ದೆ. ಅರೆ, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಿ? ವಾಟ್ ಇಸ್ ದ ಮ್ಯಾಟರ್? ನನ್ನನ್ನು ಹೋಟ್ಲಿಗೆ ಬಿಟ್ಬಿಡಿ. Oh, come on. ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ನನ್ನನ್ನು ನಿಮ್ಮ ಒಳ್ಳೆ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನಾ ಲುಕ್, ನಿಮ್ಗೋಸ್ಕರ ಒಂದು ಒಳ್ಳೆ ಡ್ರಿಂಕ್ ಫಿಕ್ಸ್ ಮಾಡ್ತೀನಿ. ಒಂದು ಸ್ಪೆಷಲ್ ಡಿನ್ನರ್ ನಿಮ್ಗೋಸ್ಕರ ರೆಡಿ ಆಗಿದೆ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಗೊಳ್ಳಿ, a drink specially made for you. ಬೇಡ, ನಾನು ಕುಡಿಯಲ್ಲ. ಅರೆ, ಕಮ್ ಆನ್. ಕ್ಲಬ್ ನಲ್ಲಿ ಬಿಯರ್ ಕುಡಿದ್ರಿ, ಹಾಡ್ ಹೇಳಿದ್ರಿ, ಡಾನ್ಸ್ ಮಾಡಿದ್ರಿ, ಈಗ ವೈನ್ಗೆ ಏನಂತೆ? ಕಮ್ ಆನ್, ಹ್ಯಾವ್ ಇಟ್. That's nice. Cheers. Cheers. Wonderful. Brilliant performance. ನಿಮ್ಮ ಹಾಡು, ಡಾನ್ಸು, marvelous. ಅರೆ, ಯಾಕೆ ಏನಾಯ್ತು? ಯಾಕೆ ಡ್ರಿಂಕ್ ತಗೊಳ್ತಾ ಇಲ್ಲ? ಬೇಡ ಚಾರ್ಲ್ಸ್, ಪ್ಲೀಸ್ ನನ್ನ ಹೋಟ್ಲಿಗೆ ಬಿಟ್ಬಿಡಿ. ಆನಂದ್ ಕಾಯ್ತಿರ್ತಾರೆ. ಆನಂದ್? ಓ, ಕಮ್ ಆನ್. ನೀವೇನು ಹೆದರ್ಕೋಬೇಡಿ. ಯಾರು ನಿಮ್ಗೋಸ್ಕರ ಕಾಯ್ತಾ ಇಲ್ಲ. ನಾನೇ ನಿಮ್ಗಾಗಿ ಕಾದಿಲ್ಲಿ ಕರ್ಕೊಂಡು ಬಂದೆ. ಇಲ್ಲಿ ನಾನು ನೀನು ಇಬ್ರೆ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಬೇಡ ಪ್ಲೀಸ್. ಆನಂದ್ ಕಾಯ್ತಿರ್ತಾರೆ. ಆನಂದ್. ನೋ ಆನಂದ್. ಇಟ್ಸ್ ಚಾರ್ಲ್ಸ್. ಅಂಡ್ ಓನ್ಲಿ ಚಾರ್ಲ್ಸ್. ನಾನು ನೀನು ನನ್ನ.
ಅಂಡರ್ ಅರೆಸ್ಟ್. ನೀನ್ ಎಲ್ಲಿದ್ಯಾ ಅಲ್ಲೇ ಇರಬೇಕು. ನೀನೇನಾದ್ರೂ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನನ್ನ ಶೂಟ್ ಮಾಡಲಾಗೋದು. ಯು ಆರ್ ಸರೌಂಡೆಡ್ ಬೈ ದ ಪೊಲೀಸ್. Move. Move. Move, damn it. Hands up. Get out. Get out. Move. ಫ್ರೆಂಡ್ಸ್, ಚಾರ್ಲ್ಸ್ ಒಬ್ಬ ಕುಪ್ರಸಿದ್ಧ ಕ್ರಿಮಿನಲ್ ಅಷ್ಟೇ ಅಲ್ಲ, ಇವನೊಬ್ಬ ಸಾಹಸಿ, ನಟ, ಕನಸುಗಾರ, 10 ಭಾಷೆಗಳನ್ನು ಮಾತಾಡಬಲ್ಲ ಒಬ್ಬ ಪರಿಣಿತ, ಜಗತ್ತಿನಾದ್ಯಂತ ಅನೇಕ ವ್ಯವಹಾರಗಳನ್ನು ನಡೆಸುತ್ತಿರುವ ಒಬ್ಬ ಚತುರ, PRO, ಗೋ ಗೆಟರ್, ಇಂಟರ್ನ್ಯಾಷನಲ್ ಗನ್ ರನ್ನರ್. ಇವನ್ ಯಾರು, ಎಲ್ಲಿಂದ ಬಂದ, ಏನ್ ಮಾಡ್ತಾನೆ, ಎಲ್ಲಿರ್ತಾನೆ, ಇವೆಲ್ಲವೂ ನಿಗೂಢ. ಇವನ ನಿಜವಾದ ಸ್ವರೂಪ Hi, Smita. Hi, Anand. So, Congratulations. Thank you. So, You have done a great job. oh, you think so? I've done it because of you, huh? Don't be Come, silly. that's it. ಹೇಗಿದೆಯಾ? Fine. ಅಂದಾಗೆ ಆನಂದ್, ನಾವೊಂದು ವಿಷಯ ಕೇಳ್ಬೇಕು. ಶ್ರೀಕಾಂತೆ ಚಾರ್ಲ್ಸ್ ತರ ಆಕ್ಟ್ ಮಾಡ್ತಿದ್ದ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? You want to know that? It's a great story. ನಾನು ನಿನಗೆ ಹೇಳ್ತೇನೆ. ಮಲ್ಲಿಕಾನ್ ಮರ್ಡರ್ ಆಯ್ತಲ್ಲ, ಅವಳು ಮರ್ಡರ್ ಆದ್ಮೇಲೆ ನಾನೊಂದಿನ ಪೊಲೀಸ್ ಡಾಗ್ ತಗೊಂಡು ಮಲ್ಲಿಕಾನ್ ಮನೆಗೆ ಹೋದೆ. ಶ್ರೀಕಾಂತ್ ಮತ್ತು ಮಲ್ಲಿಕಾಗೆ ಏನ್ ಸಂಬಂಧ? ಒಂದಿನ ನಾನು ಜೀಪ್ನಲ್ಲಿ ಹೋಗ್ತಿದ್ದೆ. ನಿಮಗೆ ಶ್ರೀಕಾಂತ್ ಎಷ್ಟು ದಿವಸದಿಂದ ಪರಿಚಯ? ಶ್ರೀಕಾಂತ್? ಯಾವ ಶ್ರೀಕಾಂತ್? ಮೇಡಮ್, ನೀವು ನನಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಪೊಲೀಸ್ ಸ್ಟೇಷನ್ ಬರ್ಬೇಕಾಗತ್ತೆ. ಯಾಕೆ? ನಾನೇ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು? ಶ್ರೀಕಾಂತ್ ಒಬ್ಬ ಕ್ರಿಮಿನಲ್. ಅವನ ಪರಿಚಯ ನಿಮಗೆ ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ನೋಡಿ, ನೀವ್ ಹೀಗೆ ನನ್ನ ಹೆದರ್ಸ್ಬೇಕಾಗಿಲ್ಲ. ನಾನ್ ಚೀಫ್ ಮಿನಿಸ್ಟರ್ ಒಂದ್ ಫೋನ್ ಮಾಡಿದ್ರೆ ನಿಮ್ ಕೆಲಸ ಕಳ್ಕೋಬೇಕಾಗತ್ತೆ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ನನಗೆ ಧಮಕಿ ಹಾಕ್ತೀಯಾ?
ಐ ನೋ ಹೂ ಯು ಆರ್. ನಿನಗೆ ಶ್ರೀಕಾಂತ್ ಯಾರು, ಚಾರ್ಲ್ಸ್ ಯಾರು ಚೆನ್ನಾಗಿ ಗೊತ್ತು. Come on, tell me. ಶ್ರೀಕಾಂತ್ ಯಾರು, ಚಾರ್ಲ್ಸ್ ಯಾರು? I will shoot your brain off if you don't tell me. ಹೇಳೋ. ದಯವಿಟ್ಟು ಅವ್ರ ಬಗ್ಗೆ ಏನು ಕೇಳ್ಬೇಡಿ ಇನ್ಸ್ಪೆಕ್ಟರ್, ನನಗೆ ಭಯ ಆಗುತ್ತೆ. ನೀವೇನು ಹೆದರ್ಬೇಕಾಗಿಲ್ಲ. ನಾನಿರೋವರೆಗೆ ನಾನು ನಿಮಗೆ ಪೂರ್ತಿ ಸಂರಕ್ಷಣೆ ಕೊಡ್ತೇನೆ. ಹೇಳಿ. ಶ್ರೀಕಾಂತ್ ನಾನು ಬಹಳ ದಿವಸಗಳಿಂದ ಪರಿಚಯ ಆಗಿದ್ವಿ. ನಾವಿಬ್ರು ಚಾರ್ಲ್ಸ್ಗೆ ಅಸಿಸ್ಟೆಂಟ್ ಆಗಿದ್ವಿ. ಚಾರ್ಲ್ಸ್ ನನ್ನನ್ನು ಕಂಡ್ರೆ ತುಂಬಾ ಇಷ್ಟಪಡ್ತಿದ್ದ. ಒಂದಿನ ಚಾರ್ಲ್ಸ್ ತುಂಬಾ ಕುಡ್ದಿದ್ದ. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಚಂಚಲ್, ಶ್ರೀಕಾಂತ್, ಎಲ್ಲಿ ಹೋಗ್ತಾ ಇದೀವಿ? ಸ್ವರ್ಗ. I love you. Chanchal. I love you. Kiss me, Chanchal. Come, Charles, my good friend. Sit down. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇ ಇಷ್ಟು. ಹಾಗಾದ್ರೆ ಚಾರ್ಲ್ಸ್ ಇದಾನಾ? ಹಾ. ಯಾವಾಗ ಚಾರ್ಲ್ಸ್ ಅನ್ನ ಶ್ರೀಕಾಂತನ್ ಕಾರ್ನಲ್ಲಿ ಕರ್ಕೊಂಡು ಹೋದ್ನೋ ಅಂದಿನಿಂದ ನಿಜವಾದ ಚಾರ್ಲ್ಸ್ ಹೊರ ಜಗತ್ತಿಗೆ ಮಾಯವಾದ. ಶ್ರೀಕಾಂತ್ನೇ ಚಾರ್ಲ್ಸನ್ ರೂಪ ಧರಿಸಿ ಅವನ ಪ್ರೇಯಸಿಯರನ್ನ, ಅವನ ಹಣ ಸಾಮ್ರಾಜ್ಯವನ್ನ ಆಳ್ತಾ ಬಂದ. ಚಾರ್ಲ್ಸ್ ಅನ್ನ ತನ್ನ ಮನೆಯಲ್ಲಿ ಬಂಧಿಸಿಟ್ಟ. ಓ, ಚಾರ್ಲ್ಸ್ ಇದಾನೆ? ಹಾ, ಇದಾನೆ. ಚಾರ್ಲ್ಸ್ ಇದಾನೆ. ಅವನು ನೋಡ್ಬೇಕಾ? ಯಾ. ಚಾರ್ಲ್ಸ್, ಇನ್ ನೋಡಿದಕ್ಕೆ ಯಾರೋ ಬಂದಿದ್ದಾರೆ ನೋಡಿ. ಚಾರ್ಲ್ಸ್, ಚಾರ್ಲ್ಸ್